ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ಲಾ ಪೇಪರ್ 1 ಈ ಒಂದು ಯೂಟ್ಯೂಬ್ ಮಿನಿ ಸೀರೀಸ್ ಏನು ಮಾಡ್ತಿದ್ದೇವೆ 15 ದಿನಗಳದ್ದು, ಅದರಲ್ಲಿ ಇವತ್ತು 7ನೇ ದಿನ. ಹಾಗೆ ಲಾ ಪೇಪರ್ 1ನ ಪ್ರಥಮ ಭಾಗ ಅಂದರೆ ಯಾವುದು, CPC ಅಂದರೆ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು, ಅದಕ್ಕೆ ಉತ್ತರಗಳನ್ನು ಹೇಗೆ ಮಾಡಬೇಕು ಹೇಳುವಂಥದ್ದನ್ನು ತಿಳಿಸ್ಕೊಡ್ತಿದ್ದಾನೆ. ಸೊ ಹೇಗೆ ಆನ್ಸರ್ ಮಾಡಬೇಕು, ಎಷ್ಟು ಲಿಮಿಟೆಡ್ ಆಗಿರಬೇಕು ನಮ್ಮ ಆನ್ಸರ್ಸು ಹೇಳುವಂಥದ್ದನ್ನು ಒಂದು ಮಾಡೆಲ್, ಆನ್ಸರ್ ಅಂತಲ್ಲ, ಒಂದು ಮಾಡೆಲ್, ಒಂದು ಐಡಿಯಾ ಕೊಟ್ಟು ನಿಮಗೆ ತಿಳಿಸ್ಕೊಡ್ತೇನೆ ಏನಂತ ಹೇಳಿ. ಸೊ ಹಾಗೆ ಈ ವರ್ಷ ಅಲ್ಲ, ಆದರೆ ಮುಂದಿನ ವರ್ಷ ಯಾರ್ಯಾರು ಲಾ ಪೇಪರ್ 1 ಇಂಟ್ರೆಸ್ಟೆಡ್ ಇದ್ದೀರಿ, ಜುಡಿಷಿಯರಿ ಎಕ್ಸಾಮ್ಸ್ ಬರ್ತಿದ್ದೀರಿ, ಅವರಿಗೆ ಈ ಒಂದು ಬುಕ್ ದಿಸ್ ಇಸ್ ಅವೈಲೇಬಲ್ ಇನ್ ಅವರ್ ವೆಬ್ಸೈಟ್ ಮತ್ತು ಆ್ಯಪಲ್ಲಿ ಈ ಬುಕ್ಕನ್ನು ನೀವು ಪರ್ಚೇಸ್ ಮಾಡ್ಬೋದು. ಈಗ ಇಫ್ ಯು ಬುಕ್ ಇಟ್ ವಿಲ್ ಬಿ ವೆರಿ ಲೇಟ್, ಅಂದರೆ ನಿಮಗೆ ಬರಲಿಕ್ಕೆ 7 ದಿನ ಆಗುತ್ತೆ, ಎಕ್ಸಾಮಿಗೆ ಓದಲಿಕ್ಕೆ ಟೈಮ್ ಇರೋದಿಲ್ಲ. ಬಟ್ ದಿಸ್ ಈಸ್ ಆ್ಯಕ್ಚುಲಿ ಸಿಗೋರಿಗೆ ಎಲ್ರಿಗೂ ಸಿಕ್ಕಿದೆ, ಯಾರ್ಯಾರು ಬುಕ್ ಮಾಡಿದ್ದೀರಿ ಅವರೆಲ್ಲರೂ ಕೂಡ ಇವತ್ತು ನಿನ್ನೆ ಒಳಗೆ ಡೆಲಿವರಿ ಆಗಬೇಕಿತ್ತು, ಆಗಿದೆ. ಮುಂದಿನ ವರ್ಷಕ್ಕೆ ತಯಾರಿ ಮಾಡ್ಕೊಳ್ಳೋರಿಗೆ, ಹಾಗೆ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಕೂಡ ದಿಸ್ ಈಸ್ ಗುಡ್ ಬುಕ್ ಅಂತ ಹೇಳ್ಬೋದು. ಇದನ್ನು ನೀವು ಆ್ಯಪ್ ಮುಖಾಂತರ ಪರ್ಚೇಸ್ ಮಾಡ್ಬೋದು. ಸೊ ಈಗ ನಾವು ಲಾ ಪೇಪರ್ 1ಗೆ ಬರೋದಾದರೆ, ಇಲ್ಲಿ ನೋಡಿ CPCಗೆ ಸಂಬಂಧಪಟ್ಟ ಹಾಗೆ ನೋಡಿ, ತುಂಬ ಜನ ಕೇಳೋ ಪ್ರಶ್ನೆ ಕನ್ನಡ ಅಥವಾ ಆಂಗ್ಲ ಭಾಷೆಯಲ್ಲಿ ಯಾವುದಲ್ಲಾದರೂ ಉತ್ತರ ಕೊಡಬೇಕು. ಆದರೆ ಒಂದು ಪ್ರಶ್ನೆ ಕನ್ನಡದಲ್ಲಿ, ಒಂದು ಪ್ರಶ್ನೆ ಇಂಗ್ಲೀಷಲ್ಲಿ ಅಂತ ಅಲ್ಲ, ಎಲ್ಲದೂ ಕೂಡ ಅದೇ ಭಾಷೆಯಲ್ಲಿ ಯಾವ್ದು ನೀವು ತೊಗೊಳ್ತೀರಿ ಅದರಲ್ಲೇ ಬರಿಬೇಕಾಗತ್ತೆ. ನೋಡಿ ಇಲ್ಲಿ ಆಪ್ಷನ್ಸ್ ಕೊಡ್ತಾರೆ, ಕೆಲವೊಂದಕ್ಕೆ ಸರಿಯಾಗಿ ನೋಡ್ಕೊಳ್ಬೇಕು. ರೈಟ್ ಅ ಶಾರ್ಟ್ ನೋಟ್ ಆನ್ ಎನಿ ಒನ್ ಆಫ್ ದಿ ಫಾಲೋವಿಂಗ್ ಸಬ್ಜೆಕ್ಟ್ಸ್ ಬೈ ರೆಫರಿಂಗ್ ರೆಲೆವೆಂಟ್ ಪ್ರಾವಿಷನ್ಸ್ ಆಫ್ ಲಾ ಅಂತ ಹೇಳಿ ಕೇಳ್ತಾರೆ. ಸೊ ಇಲ್ಲಿ ಏನಾಯಿತು, 2 ಶಾರ್ಟ್ ನೋಟ್ ಕೊಟ್ಕೊಂಡು ಯಾವುದಾದ್ರೂ ಸುಲಭವಾಗಿದ್ದನ್ನು ಬರೀರಿ ಅಂತ. ಒಂದು ಇಂಟರ್ಪ್ಲೀಡರ್ ಸೂಟ್, ಇನ್ನೊಂದು ಅಂದರೆ ಇದು ಸೆಕ್ಷನ್ 88 ಮತ್ತು ಆರ್ಡರ್ 35 ಬರುವಂಥದ್ದು. ಇದು ಸ್ಪೆಷಲ್ ಪ್ರೊಸೀಜರ್ ಫಾರ್ ಸೂಟ್ಸ್ ಬೈ ಆ್ಯಂಡ್ ಅಗೇನ್ಸ್ಟ್ ಮೈನರ್ಸ್, ಅದು ಆರ್ಡರ್ 32 ಬರುವಂಥದ್ದು. ಅದಾದ ನಂತರ ವಿಚ್ ಸ್ಪೆಸಿಫಿಕ್ ಪ್ರಾವಿಷನ್ ಆಫ್ ದಿ CPC ಹ್ಯಾವ್ ಟು ಬಿ ಇನ್ವೋಕ್ಡ್ ಅಂಡರ್ ಫಾಲೋವಿಂಗ್ ಸರ್ಕಮ್ಸ್ಟೆನ್ಸಸ್. ಇದು ಎಕ್ಸಾಕ್ಟ್ಲಿ ನೀವು ಪ್ರಾವಿಷನ್ ಬರದೆ ಸಾಕು, ಯಾವುದ್ಯಾವುದು ಪ್ರಾವಿಷನ್ ಇದಕ್ಕೆ ಅಪ್ಲೈ ಆಗತ್ತೆ ಅಂತ ಹೇಳಿ 5 ಮಾರ್ಕ್ಸ್ ಸಿಗುವಂಥದ್ದು. ಸೊ ಆದಷ್ಟು ಇಂಟರ್ಲಾಕ್ಯುಟರಿ ಅಪ್ಲಿಕೇಶನ್ಸ್ ಅಥವಾ ಜನರಲ್ ಆಗಿ ನೀವು ಏನಾದರೂ ಹೀಗೆ ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳು ಅಂತ ಹೀಗೆ ನೋಡ್ಕೊಳ್ತಾ ಇದ್ರೆ ಆವಾಗ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು ವಿಷಯ ಹೇಳಬೇಕಂತ ಅಂದರೆ, ಈಗ ನೀವು ಕೇರಳ ಕ್ವಶನ್ ಪೇಪರ್ಸ್ ಎಲ್ಲ ನೋಡಿದರೆ, ತಮಿಳ್ನಾಡು ಈ ರೀಸೆಂಟ್ ಆಗಿದೆ, ಅವರದ್ದು ಮೇನ್ಸ್ ಎಕ್ಸಾಮ್ ಕ್ವಶನ್ ಪೇಪರ್ ಸಿಕ್ಕಿದ್ರೆ ಅದನ್ನು ನೋಡಿ, ಇದರ ಕ್ವಶನ್ಸ್ ಮತ್ತು ಈಗ ಸ್ಪೆಸಿಫಿಕ್ ಪ್ರಾವಿಷನ್ಸು ಅದೆಲ್ಲ ಕೂಡ ರಿಪೀಟ್, ಕೆಲವೊಂದು 5-6 ಮಾರ್ಕ್ಸಿಗಾದರೂ ರಿಪೀಟ್ ಆಗುವಂಥ ಚಾನ್ಸ್ ಇರುತ್ತೆ. ಈಗ ನಾವು ಹೇಗೆ ಫಿಲಿಮ್ಸಲ್ಲಿ ಕಾಣ್ತೇವೆ ಅದೇ ರೀತಿ ಕೆಲವೊಂದು ಕ್ವಶನ್ಸ್ಗಳು ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಈ ವರ್ಷ ಆಗಿದ್ರು ಹಿಂದಿನ ವರ್ಷಗಳದ್ದು ಕೂಡ ನೀವು ನೋಡ್ಬೋದು, ರೆಫರ್ ಮಾಡ್ಬೋದು. ಅದಾಯಿತು, ಇದು 5 ರೀತಿಯ ಪ್ರಾವಿಷನ್ಸ್ ಆಯಿತು. ನೆಕ್ಸ್ಟ್ 10 ಮಾರ್ಕ್ಸಿಗೆ ಲಾಂಗ್ ಆನ್ಸರ್ಸ್ಗಳು. ಒಂದು ನೋಡಿ, ಇದು ಮಾಡೆಲ್ ಪ್ಲೇಂಟ್ ಬರೀರಿ ಅಂತ ಹೇಳಿದ್ದಾರೆ. ಮಾಡೆಲ್ ಪ್ಲೇಂಟ್ ಯಾವ ರೀತಿ, ಸೂಟ್ ಫಾರ್ ರಿಕವರಿ ಆಫ್ ಮನಿಗೆ ಇರುವಂಥ ಒಂದು ಮಾಡೆಲ್ ಪ್ಲೇಂಟ್. ಅಥವಾ ಸೆಕೆಂಡ್ ಇದು ಏನು ಕೊಟ್ಟು ಇಲ್ಲಿ ಬೇರೆ ಬೇರೆ ರೀತಿಯ ಎಕ್ಸಿಕ್ಯೂಷನ್, ಮೋಡ್ ಆಫ್ ಎಕ್ಸಿಕ್ಯೂಟಿಂಗ್ ದ ಫಾಲೋಯಿಂಗ್ ಡಿಕ್ರೀಸ್ ಅಂತ 3 ಕೊಟ್ಟಿದ್ದಾರೆ. ಸೊ ಇದಕ್ಕೆ ಹೆಚ್ಚು ಅಂದರೆ ಒಂದೊಂದಕ್ಕೆ 3 ಮಾರ್ಕ್ಸ್ ಬರುವಾಗೆ 10 ಮಾರ್ಕ್ಸ್ ಟೋಟಲ್. ಕೆಲವೊಂದು ಅರ್ಧ ಮಾರ್ಕ್ಸ್ ಜಾಸ್ತಿ ಕೊಡ್ತಾರೆ ಕೆಲವೊಂದಕ್ಕೆ. ಸೊ ಹಾಗೆ ಒಂದು ಆಪ್ಷನ್ ಇದೆ. ಸೊ 2 ಉತ್ತರ ಬರೆಯುವಂಥದ್ದು ನೀವು 2 ಪ್ರಶ್ನೆಗಳಿಗೆ 3 ಕ್ವಶನ್ಸ್ ಕೊಟ್ಟಿದ್ರಲ್ಲಿ. ಸೊ ಇನ್ನೊಂದು ಇದು ಈ ಪ್ರಿನ್ಸಿಪಲ್ಸ್ ಆಫ್ ಪ್ಲೀಡಿಂಗ್ಸ್ ಮೇಲೆ ಸಂಬಂಧಪಟ್ಟದ್ದು ಕ್ವಶನ್ ಕೇಳಿದ್ದಾರೆ. ಸೊ ಇದು ಫಸ್ಟ್ ಒಂದು ಕ್ವಶನ್, ವಾಟ್ ಆರ್ ದಿ ಫ್ಯಾಕ್ಟರ್ಸ್ ಅಂತ ಹೇಳಿ, ಮತ್ತು ಈ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಉತ್ತರ ನೀಡಬೇಕು ಅಂತ ಹೇಳಿ, ಅಂದರೆ ಯಾವ್ಯಾವ ರೀತಿ ಅಮೆಂಡ್ಮೆಂಟ್ ಮಾಡಬೇಕಾ ಮಾಡಬಾರ್ದಾ, ಒಂದು ಲಿಮಿಟೇಷನ್ ಅಬ್ಜೆಕ್ಷನ್ ಅಮೆಂಡ್ಮೆಂಟ್ ಇದಾದಾಗ ಬಾರ್ಡ್ ಅಂತ ಹೇಳಿದಾಗ ಆವಾಗ ಏನು ಮಾಡಬೇಕು ಹೇಳುವಂಥದ್ದೆಲ್ಲ. ಸೊ ಇದು ಟೋಟಲ್ ಆಗಿ ನೀವು CPCಗೆ ಸುಮಾರು 30 ಮಾರ್ಕ್ಸನ್ನ ಇದಕ್ಕೆ ಉತ್ತರ ಕೊಡೋದಾಗತ್ತೆ. ಯಾಕೆಂದರೆ 5 ಮಾರ್ಕ್ಸು 5 10 ಪ್ಲಸ್ 20 ಮಾರ್ಕ್ಸ್ 10 ಮಾರ್ಕ್ಸಿನ 2, ಸೊ ಟೋಟಲಿ 30 ಮಾರ್ಕ್ಸಿಗೆ ಉತ್ತರ ಬರೆಯುವಂಥದ್ದು. ಸೊ ಹೇಗೆ ಬರೀಬೇಕು, ಉತ್ತರ ಯಾವ ರೀತಿಯಲ್ಲಿ ಬರೀಬೇಕು ಅಂತ ಹೇಳಿ ನಾವು ನೋಡ್ಲಿಕ್ಕೆ ಹೋದರೆ ನೋಡಿ. ಸೊ ಫಸ್ಟ್ 5 ಮಾರ್ಕ್ಸ್ ಕ್ವಶನ್ ಶಾರ್ಟ್ ನೋಟ್ ಅಂತ ಏನಿರುತ್ತೆ. ಸೊ ಇದರಲ್ಲಿ ಏನಿದೆ, ರೈಟ್ ಅ ಶಾರ್ಟ್ ನೋಟ್ ಆನ್ ಎನಿ ಆಫ್ ದ ಫಾಲೋವಿಂಗ್ ಸಬ್ಜೆಕ್ಟ್ಸ್ ಬೈ ರೆಫರಿಂಗ್ ರಿಲೆವೆಂಟ್ ಪ್ರಾವಿಷನ್ಸ್ ಆಫ್ ಲಾ. ಇಂಟರ್ಪ್ಲೀಡರ್ ಸೂಟ್ ಅಂದರೆ ಏನು, ಅಂತರ್ದಾವೆ ಅಂತ ಹೇಳಿ ಹೇಳುವಂಥದ್ದು. ಸೊ ಸೆಕ್ಷನ್ 35, ಸೆಕ್ಷನ್ 85, ಸೆಕ್ಷನ್ 88 ಮತ್ತು ಆರ್ಡರ್ 35 ಇದೆರಡು. ಫಸ್ಟ್ ನೀವು ಹೇಳುವಂಥದ್ದು ಯಾವಾಗಲೂ 5 ಮಾರ್ಕ್ಸ್ ಇರಲಿ, ಯಾವುದೇ ಮಾರ್ಕ್ಸ್ ಇರಲಿ, ಯಾವ ಪ್ರಾವಿಷನ್ನು ಇದನ್ನು ಡೀಲ್ ಮಾಡತ್ತೆ ಅಂತ. ಸೊ CPCಲಿ ಬರ್ತಿದ್ರೆ ಆದರೂ ಸೆಕ್ಷನ್ 88 ಆ್ಯಂಡ್ ಆರ್ಡರ್ 35 ಆಫ್ CPC ಡೀಲ್ಸ್ ವಿತ್ ಇದಂತ ಹೇಳುವಂಥದ್ದು. ನೆಕ್ಸ್ಟ್ ಇಂಟರ್ಪ್ಲೀಡರ್ ಸೂಟ್ ಅಂದರೆ ಏನು, ಡೆಫಿನಿಷನ್ ಏನಾದರೂ ಇದೆಯಾ, ಬೇರೆ ಯಾವುದಕ್ಕಾದರೂ ಡೆಫಿನೇಷನ್ ಇದ್ದರೆ ಆ ಡೆಫಿನೇಷನ್ ಏನಂತ ಬರಿಬೇಕು.
ಮತ್ತು ಕಂಡೀಷನ್ಸ್ ಏನು, ಇಂಟರ್ಪ್ಲೀಡರ್ ಸೂಟಿಗೆ ಫೈಲ್ ಮಾಡುವಾಗ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಪ್ಲೇಂಟಿಫ್ಗೆ ಅದರಲ್ಲಿ ಖುದ್ದು ಹಿತಾಸಕ್ತಿ ಇರಬಾರ್ದು, ಅಥವಾ ಡಿಫೆಂಡೆಂಟ್ಸ್ ಅವರವರ ಮಧ್ಯೆ ಕ್ಲೇಮ್ಸ್ ಇರಬೇಕು. ಯಾವ ರೀತಿಯ ಸೂಟ್ಸಲ್ಲಿ ಅಂದರೆ ವೆನ್ ದೇರ್ ಇಸ್ ಅ ಕ್ಲೇಮ್ ಫಾರ್ ಸಮ್ ಆಫ್ ಮನಿ ಅಥವಾ ಡೆಟ್ ಅಂಥ ಸಂದರ್ಭದಲ್ಲೆಲ್ಲ ಇಂಟರ್ಪ್ರಿಟರ್ ಸೂಟನ್ನು ಫೈಲ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಕಂಡೀಷನ್ಸ್ ಒಂದು 4-5 ಕಂಡೀಷನ್ಸ್ ಇರುತ್ತೆ. ಆ ಎಲ್ಲ ಕಂಡೀಷನ್ಸನ್ನು ಬರೆದ್ರೆ ಒಂದು 2 ಮಾರ್ಕ್ಸ್ ಅಂತೂ ಖಂಡಿತವಾಗಿಯೂ ಸಿಗುತ್ತೆ. ಪ್ಲಸ್ ಈ ಸೆಕ್ಷನ್ಸ್ ಯಾವುದು ಅಂತ ಬರೆದ್ರೆ ಇನ್ನೊಂದು ಮಾರ್ಕ್ಸ್ ಸಿಗುತ್ತೆ. ಇನ್ನು ಉಳಿದಿದ್ದು ನೀವು ನಿಮ್ಮ ಕಾಮನ್ ಸೆನ್ಸ್ ಉಪಯೋಗಿಸಿ ಇದು ಮಾಡಬೇಕು. ಸೆಕ್ಷನ್ ಆರ್ಡರ್ 35 ಇದು ಕೊಡ್ತಾರೆ, ಹೂ ಕೆನಾಟ್ ಫೈಲ್ ಇಂಟರ್ಪ್ರಿಟರ್ ಸೂಟ್ ಅಂತ. ಅದು ಸ್ಪೆಸಿಫಿಕ್ ಆಗಿ ಏಜೆಂಟ್ಸ್ ಮತ್ತು ಟೆನೆಂಟ್ಸ್ಗೆ ಅಪ್ಲೈ ಆಗುತ್ತೆ. ಸೊ ಏಜೆಂಟ್ಸ್ ತನ್ನ ಪ್ರಿನ್ಸಿಪಲ್ ವಿರುದ್ಧ, ಟೆನೆಂಟ್ ತನ್ನ ಲ್ಯಾಂಡ್ ಲಾರ್ಡ್ ವಿರುದ್ಧ, ಅದರ್ ದ್ಯಾನ್ ಪರ್ಸನ್ಸ್ ಕ್ಲೇಮಿಂಗ್ ಅಂಡರ್ ದೆಮ್ ಅಂತ ಹೇಳುವಂಥ ಇನ್ನೊಂದು ಇದಿದೆ ಎಕ್ಸೆಪ್ಷನ್. ಸೊ ಏಜೆಂಟ್ಸ್ ಕೆನಾಟ್ ಫೈಲ್ ಇಂಟರ್ಪ್ರಿಟರ್ ಸೂಟ್ ಅದರ್ ದ್ಯಾನ್ ಪರ್ಸನ್ಸ್ ಕ್ಲೇಮಿಂಗ್ ಅಂಡರ್ ದೆಮ್. ಅಂದರೆ ಇದರಲ್ಲೂ ಕೂಡ 2 ಆಪ್ಷನ್ ಬರುತ್ತೆ. ಏಜೆಂಟ್ ಪ್ರಿನ್ಸಿಪಲ್ ಅಂತ ಇದ್ರೆ ಅದು ನಾವು ಅಲ್ಲಿ ಎಕ್ಸಾಂಪಲ್ ಬರುತ್ತೆ ಆರ್ಡರ್ 35 ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅರ್ಥ ಆಗತ್ತೆ. ಒಂದು ಕಡೆ ಏಜೆಂಟ್ ಇಂಟರ್ಪ್ರಿಟರ್ ಸೂಟ್ ಫೈಲ್ ಮಾಡ್ಬೋದು ಅಂತ ಇದೆ, ಒಂದು ಕಡೆ ಇಂಟರ್ಪ್ರಿಟರ್ ಸೂಟ್ ಫೈಲ್ ಮಾಡಲಿಕ್ಕಿಲ್ಲ ಅಂತ ಇದೆ ಪ್ರಿನ್ಸಿಪಲ್. ಅದು ಯಾಕೆ ಅಂದರೆ ವೆನ್ ಅದರ್ ದ್ಯಾನ್ ಪರ್ಸನ್ಸ್ ಕ್ಲೇಮಿಂಗ್ ಅಂಡರ್ ದೆಮ್ ವಿರುದ್ಧ ಪ್ರಿನ್ಸಿಪಲನ್ನು ಸೇರಿಸಿ ಏಜೆಂಟು ಈ ಥರ ಸೂಟ್ ಫೈಲ್ ಮಾಡಲಿಕ್ಕಿಲ್ಲ. ಆದರೆ ಇಫ್ ದ ಪರ್ಸನ್ಸ್ ಆರ್ ಕ್ಲೇಮಿಂಗ್ ಅಂಡರ್ ದಿ ಪ್ರಿನ್ಸಿಪಲ್, ಇಫ್ ದ ಪರ್ಸನ್ಸ್ ಆರ್ ಕ್ಲೇಮಿಂಗ್ ಅಂಡರ್ ದಿ ಲ್ಯಾಂಡ್ ಲಾರ್ಡ್, ದೆನ್ ಏಜೆಂಟ್ ಮತ್ತು ಟೆನೆಂಟ್ ದೇ ಕ್ಯಾನ್ ಫೈಲ್ ಅನ್ ಇಂಟರ್ಪ್ರಿಟರ್ ಸೂಟ್. ಸೊ ಇದು ವೆರಿ ಸಿಂಪಲ್ ಒನ್ ವಿತ್ ಎಕ್ಸಾಂಪಲ್ ನಿಮಗೆ ಸಿಗುತ್ತೆ. ಅಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸ್ಗೆ ಕಂಪ್ಲೀಟ್ ಆಗಿ ಉತ್ತರ ಬರೆದಾಗ ಆಗುತ್ತೆ. ಸೊ ಅದನ್ನು ನಾನು ನಿಮಗೆ ಆನ್ಸರ್ ತೋರಿಸ್ಬೇಕಂದ್ರೆ ಇಲ್ಲಿ ನೋಡಿ, ಜಸ್ಟ್ ಒಂದು ಜನರಲ್ ಎಕ್ಸಾಂಪಲ್ ಅಷ್ಟೇ. ಇದು ಕಂಪ್ಲೀಟ್ ಸೂಟ್ ಅಂತನೂ ಅಲ್ಲ, ಕಂಪ್ಲೀಟ್ ಆನ್ಸರ್ ಅಂತನೂ ಅಲ್ಲ, ಅಥವಾ ಇಷ್ಟೇ ಬರೀಬೇಕಂತನೂ ಅಲ್ಲ. ಯು ಕ್ಯಾನ್ ರೈಟ್ ಆಸ್ ಮಚ್ ಆಸ್ ಯು ವಾಂಟ್, ಬಟ್ ಜನರಲ್ ಆಗಿ ಮೀನಿಂಗ್ ಟು ಇಂಟರ್ಪ್ರಿಟ್ ಮೀನ್ಸ್ ಟು ಲಿಟಿಗೇಟ್ ವಿತ್ ಈಚ್ ಅದರ್ ಅಂತ ಹೇಳುವಂಥದ್ದಿದೆ. ಹಾಗೆ ಆಬ್ಜೆಕ್ಟ್ ಹೇಗೆ ಅಂತ ಹೇಳಿ, ಕಂಡೀಷನ್ಸ್ ನಾವು ಹೇಳ್ದಲ್ಲ. ಸೊ ಅದನ್ನು ಸಿಂಪಲ್ ಒಂದೊಂದೇ ಸೆಂಟೆನ್ಸ್ ವೈಸ್ ಬರೆದ್ರೆ ಇಟ್ ವುಡ್ ಬಿ ಮೋರ್ ಅರ್ಥ ಆಗುವಾಗೆ ಇರುತ್ತೆ. ಸೊ ದೇರ್ ಮಸ್ಟ್ ಬಿ ಸಮ್ ಡೆಟ್, ಸಮ್ ಆಫ್ ಮನಿ, ಮೂವಬಲ್ ಅಥವಾ ಇಮ್ಮೂವಬಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಾಗಿ ಡಿಸ್ಪ್ಯೂಟಲ್ಲಿ ಇರುವಾಗ ಅವರವರ ವಿರುದ್ಧನೇ ಕ್ಲೇಮ್ ಮಾಡ್ತಾ ಇರುವಾಗ 2 or more persons must be claiming it adversely to one another. ಆವಾಗ ಯಾರು ಅದನ್ನು ಕೊಡ್ಲಿಕ್ಕಿರತ್ತೆ ಅವನು ಅದನ್ನು ಫೈಲ್ ಮಾಡ್ತಾನೆ ಅಂತ. ಸೊ ಇದೆಲ್ಲ ನಾವು ಸೆಕ್ಷನ್ 88 ನಾವು ಕಾಣುವಂಥದ್ದು. ಹಾಗೆ ಎಕ್ಸಾಂಪಲ್ಸ್, ಒಂದು ಎಕ್ಸಾಂಪಲ್ ಕೊಟ್ಟು ಇದು ಮಾಡ್ಬೋದು. ಹಾಗೆ ಹೂ ಕ್ಯಾನ್ ಫೈಲ್ ಇಂಟರ್ಪ್ರಿಟರ್ ಸೂಟ್ ಅಂತ ಹೇಳಿ, ಯಾರು ಈ ಇಂಟರ್ಪ್ರಿಟರ್ ಸೂಟನ್ನು ಫೈಲ್ ಮಾಡ್ಬೋದು, ಯಾರು ಇಂಟರ್ಪ್ರಿಟರ್ ಸೂಟನ್ನು ಫೈಲ್ ಮಾಡಲಿಕ್ಕಿಲ್ಲ ಅಂತ. ನಾನು ಆವಾಗ ಹೇಳಿದಾಗೆ ಏಜೆಂಟ್ ಮತ್ತು ಟೆನೆಂಟ್ ಅದರ್ ದ್ಯಾನ್ ಪರ್ಸನ್ಸ್ ದೇ ಕೆ ನಾಟ್ ಕಂಪೆಲ್ ದೇರ್ ಲ್ಯಾಂಡ್ ಲಾರ್ಡ್ ಅಥವಾ ಟೆನೆಂಟ್ಗೆ, ಲ್ಯಾಂಡ್ ಲಾರ್ಡ್ ಅಥವಾ ಪ್ರಿನ್ಸಿಪಲ್ಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ನೋಡ್ಬೋದು. ಸೊ ಅದ್ರ ಪ್ರೊಸೀಜರ್ ಎಲ್ಲೆಲ್ಲಿ ಅಂದರೆ ಆರ್ಡರ್ 35. ಸೊ ಇಷ್ಟು ಬರೆದ್ರೆ ಸಾಕು. ಅದೇ 10 ಮಾರ್ಕ್ಸಿನ ಕ್ವಶನ್ ಆದರೆ ದೆನ್ ಯು ಮಸ್ಟ್ ಆಲ್ಸೋ ಇನ್ಕ್ಲೂಡ್ ದಿ ಪ್ರೊಸೀಜರ್ ಎಷ್ಟು ಅಂತ ಹೇಳಿ, ಅಂದರೆ ಏನೇನಾಗತ್ತೆ, ಅಡಿಷ್ನಲ್ ವಿಷಯಗಳು ಏನೇನು ಹಾಕಬೇಕು ಹೇಳುವಂಥದ್ದೆಲ್ಲವೂ ಕೂಡ you may have to include. But when it is only for 5 marks, you can limit your answer to what is interpreter suit, what are the conditions, who cannot file interpreter suit ಅಂತ ಹೇಳಿ ನೀವು ಅಲ್ಲಿಗೆ ಸ್ಟಾಪ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ನಾವು ನೋಡುವಂಥದ್ದಾದರೆ ಪರ್ಸನ್ಸ್ ಆಫ್ ಅನ್ಸೌಂಡ್ ಮೈಂಡ್ ಅಂತ ಹೇಳುವಂಥ ಒಂದು ಕ್ವಶನ್ ಬರುತ್ತೆ ಅಲ್ವಾ. ಇದು ಆಪ್ಷನ್ನು, ನೀವು ಅದಾದರೂ ಪ್ರೊಸೀಜರ್ ಬಯರ್ ಅಗೇನ್ಸ್ಟ್ ಮೈನರ್ಸ್. ಅನ್ಸೌಂಡ್ ಮೈಂಡ್ ಆದರೂ ಆರ್ಡರ್ 32ನೇ ಅಪ್ಲೈ ಆಗುತ್ತೆ. ಆರ್ಡರ್ 32 ರೂಲ್ 15 ಹೇಳುವಂಥದ್ದು ಯಾವ್ಯಾವ ಪ್ರಾವಿಷನ್ಸ್ ಮೈನರ್ಸ್ಗೆ ಅಪ್ಲೈ ಆಗುವಂತಹ ರೂಲ್ 1ರಿಂದ ರೂಲ್ 14 ಆರ್ಡರ್ 32 ಇರುವಂತಹ ರೂಲ್ಸ್ಗಳು ಇವೆಯೋ ಅವೆಲ್ಲವೂ ಕೂಡ ಸೂಟ್ ಅಗೇನ್ಸ್ಟ್ ಮೈನರ್ಸ್, ಸೂಟ್ ಅಗೇನ್ಸ್ಟ್ ಅನ್ಸೌಂಡ್ ಪರ್ಸನ್ಸ್, ಅದು ಸೂಟ್ ಬೈ ಅನ್ಸೌಂಡ್ ಮೈಂಡ್ ಪರ್ಸನ್ಸ್ ಅವರಿಗೂ ಕೂಡ ಇದು ಅಪ್ಲೈ ಆಗತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಮೈನಸ್ ಅಂತ ಬಂದರೂ, ಒಂದು ವೇಳೆ ಪರ್ಸನ್ಸ್ ಆಫ್ ಅನ್ಸೌಂಡ್ ಮೈಂಡ್ ಅಂತ ಬಂದರೂ ಸಹ CPCಯಲ್ಲಿ ಒಂದು ಪ್ರಾವಿಷನ್ ಯಾವುದು, ಆರ್ಡರ್ 32. ಸೊ ಇದರಲ್ಲಿ ನೀವೇನು ಬರೀಬೇಕು 5 ಮಾರ್ಕ್ಸಿಗೆ ಅಂದರೆ, ಹೂ ಇಸ್ ಅ ನೆಕ್ಸ್ಟ್ ಫ್ರೆಂಡ್, ಪ್ಲೇಂಟಿಫ್ ಇರುವಂಥವನು ನೆಕ್ಸ್ಟ್ ಫ್ರೆಂಡ್ ಜೊತೆ ಫೈಲ್ ಮಾಡಬೇಕು.
ಅಥವಾ ಡಿಪೆಂಡೆಂಟ್ ಆದರೆ ಅವನಿಗೆ ಗಾರ್ಡಿಯನ್ ಅಪಾಯಿಂಟ್ಮೆಂಟ್ ಮಾಡಬೇಕು. ಸೊ ಯಾರು ಗಾರ್ಡಿಯನ್ ಆಗ್ಬೋದು? ಫಾದರು, ಮದರ್, ಅಥವಾ ನ್ಯಾಚುರಲ್ ಗಾರ್ಡಿಯನ್ ಬೇರೆ ಯಾರಾದರೂ ಇದ್ದರೆ, ಅಥವಾ ಬೇರೆ ಯಾರಾದರೂ ಕೋರ್ಟ್ ಅಪಾಯಿಂಟ್ ಮಾಡುವಂಥದ್ದು. ಸೊ ಅದಕ್ಕೆ ಗಾರ್ಡಿಯನ್ ಆ್ಯಡ್ ಲಿಟಮ್ ಅಂತ ಹೇಳ್ತಾರೆ. ಆ ಶಬ್ದಗಳನ್ನು ಬಳಸಿ ಗಾರ್ಡಿಯನ್ ಆ್ಯಡ್ ಲಿಟಮ್ ಅಂತ ಹೇಳಿ. ಒಂದು ವೇಳೆ ನೆಕ್ಸ್ಟ್ ಫ್ರೆಂಡ್ ಇಲ್ಲದೆ ಸೂಟನ್ನು ಫೈಲ್ ಮಾಡಿದರೆ ಪ್ಲೇಂಟನ್ನು ಆಫ್ ದಿ ಫೈಲ್, ಇಟ್ ಕ್ಯಾನ್ ಬಿ ಟೇಕನ್ ಆಫ್ ದಿ ಫೈಲ್ ಅಂತ ಹೇಳುವಂಥ ಒಂದು ಆಪ್ಷನ್ ಇದೆ, ಅದನ್ನು ಬರೀರಿ, ಟೇಕನ್ ಆಫ್ ದಿ ಫೈಲ್ ಅಂತ. ಅದರ ನಂತರ ಬರುವಂಥದ್ದು ಅವರ ಇಂಪಾರ್ಟೆನ್ಸ್, ನೆಕ್ಸ್ಟ್ ಫ್ರೆಂಡ್ ಅವರು ಏನೇನು ಮಾಡ್ಬೋದು ಮಾಡಬಾರ್ದು ಹೇಳುವಂಥದ್ದು. ಸೊ ರೂಲ್ 6 ಮತ್ತು ರೂಲ್ 7 ಏನು ಹೇಳುತ್ತೆ? ಕೋರ್ಟ್ನ ಪರ್ಮಿಷನ್ ಇಲ್ಲದೆ ಯಾವುದೇ ಹಣವನ್ನು ರಿಸೀವ್ ಮಾಡಬಾರ್ದು, ಅಥವಾ ವಿತೌಟ್ ದಿ ಲೀವ್ ಆಫ್ ದಿ ಕೋರ್ಟ್ ದೇ ಕೆನಾಟ್ ಎಗ್ರಿ ಆರ್ ಕಾಂಪ್ರಮೈಸ್ ಎಲ್ಲ ಮಾಡ್ಕೊಳ್ಬಾರ್ದು ಅಂತ ಇದೆ ರೂಲ್ 6 ಮತ್ತು ರೂಲ್ 7. ಅದನ್ನು ನೀವು ಬರಿಬೋದು. ಪ್ಲಸ್ ಇನ್ನೊಂದು, ಈ ರಿಟೈರ್ಮೆಂಟ್, ರಿಮೂವಲ್ ಆರ್ ಡೆತ್, ರಿಟೈರ್ಮೆಂಟ್, ರಿಮೂವಲ್ ಆರ್ ಡೆತ್ ಆಫ್ ನೆಕ್ಸ್ಟ್ ಫ್ರೆಂಡ್ ಆದರೆ ಯಾವಾಗ ಆಗತ್ತೆ, ಅಥವಾ ರಿಟೈರ್ಮೆಂಟ್, ರಿಮೂವಲ್ ಆರ್ ಡೆತ್ ಆಫ್ ಅ ಗಾರ್ಡಿಯನ್ ಆದರೆ ಏನಾಗತ್ತೆ ಅಂತ ಹೇಳಿ. ಸೊ ಗಾರ್ಡಿಯನ್ ಆದರೆ ಅಂಥದ್ದೇನು ಸಮಸ್ಯೆ ಇಲ್ಲ. ಯಾವಾಗ ರಿಮೂವಲ್ ಮಾಡ್ತಾರೆ? ವೆನ್ ಇಟ್ ಈಸ್ ಅಡ್ವರ್ಸ್ ಟು ದಿ ಇಂಟ್ರೆಸ್ಟ್ ಆಫ್ ದಿ ಮೈನರ್ ಹೇಳುವಂಥ ಸಂದರ್ಭದಲ್ಲೆಲ್ಲ ಕೆಲವೊಂದು ಸಂದರ್ಭಗಳಿವೆ, ಆ ಸಂದರ್ಭದಲ್ಲಿ ಈ ಪರಿಸ್ಥಿತಿಗಳನ್ನು ಹೇಳ್ತಾರೆ. ಸೊ ಈ ರಿಟೈರ್ಮೆಂಟ್, ರಿಮೂವಲ್, ಡೆತ್ ಹೇಳುವಂಥದ್ದು ಅದೇ ನೆಕ್ಸ್ಟ್ ಫ್ರೆಂಡ್ಗೆ ಸಂದರ್ಭ ಆದರೆ ಅವನು ಇನ್ನೊಬ್ಬನ ಅಪಾಯಿಂಟ್ ಮಾಡ್ಕೊಂಡಿರ್ಬೇಕು, ಅವನೇ ರಿಟೈರ್ಡ್ ಆಗ್ತಿದ್ದಾನೆ ಅಂತ. ಆದರೆ ಇಲ್ಲಾಂದರೆ ಯಾವುದೇ ಸಂದರ್ಭದಲ್ಲಿ ಇನ್ನೊಂದು ನೆಕ್ಸ್ಟ್ ಫ್ರೆಂಡ್ ಇಲ್ಲದೆ ಒಬ್ಬರು ನೆಕ್ಸ್ಟ್ ಫ್ರೆಂಡ್ ಹೋಗ್ತಿದ್ದಾರೆ ಅಂತ ಆದರೆ ಆ ಒಂದು ಪ್ರೊಸೀಡಿಂಗ್ಸ್ ಸ್ಟೇ ಆಗುತ್ತೆ. ಆ ಒಂದು ಇಂಪಾರ್ಟೆಂಟ್ ವಿಷಯನ ಬರಬೇಕು. ಸೊ ಇಲ್ಲಿ ನಾವು ಮೇಜರ್ ಆಗಿ ಒಂದು 4-5 ವಿಷಯಗಳು ಆಗೋಯ್ತು. ಸೊ ಒಂದೊಂದು ಪಾಯಿಂಟಿಗೂ ಸುಮಾರು 1 ಮಾರ್ಕ್ ಸಿಗ್ತದೆ ಅಂದರು. ಇದೆಲ್ಲ ಬರೆಯೋ ತನಕ ನಿಮಗೆ 5 ಮಾರ್ಕ್ಸ್ ಸಿಗತ್ತೆ ಸರಿಯಾಗಿ ಬರೆದ್ರೆ, ವಿತ್ ರೆಫರೆನ್ಸ್ ಟು ದ ಪ್ರಾವಿಷನ್, ಎಕ್ಸಾಕ್ಟ್ ಪ್ರಾವಿಷನ್ನು ಅದನ್ನು ಬರೆದ್ರೆ. ಇನ್ನು ಅದಾದ ನಂತರ 10 ಮಾರ್ಕ್ಸಿಗೆ ಸಪೋಸ್ ಈ ಕ್ವಶನ್ ಬಂತು ಅಂತ ಆದರೆ ಅವಾಗ ಇನ್ನೂ ಕೂಡ ನೀವು ಇದರದ್ದು ಸರ್ಕಮ್ಸ್ಟೆನ್ಸ್ಗಳನ್ನು ಡೀಟೇಲ್ ಆಗಿ ಹೇಳ್ಬೋದು. ಯಾವ ಸಂದರ್ಭದಲ್ಲಿ ರಿಟೈರ್ಮೆಂಟ್ ಆಗ್ಬೋದು, ಯಾವ ಸಂದರ್ಭದಲ್ಲಿ ರಿಮೂವ್ ಮಾಡ್ಬೋದು, ನೆಕ್ಸ್ಟ್ ಫ್ರೆಂಡ್ ಇರಲಿ ಅಥವಾ ಗಾರ್ಡಿಯನ್ ಇರಲಿ. ಮತ್ತು ಇನ್ನೊಂದೊಂದು ಬರುತ್ತೆ, ಮೈನರ್ ಅಪಾನ್ ಅಟೈನಿಂಗ್ ಮೆಜಾರಿಟಿ. ಮೈನರ್ ಮೆಜಾರಿಟಿ ಆದ ನಂತರ ಲೈಕ್ ವಾಟ್ ವಿಲ್ ಹ್ಯಾಪನ್, ಅವನು ಅದನ್ನು ಕಂಟಿನ್ಯೂ ಮಾಡ್ಬೋದು. ಒಂದು ಹಿ ಕ್ಯಾನ್ ಇಲೆಕ್ಟ್, ಮೈನರ್ ಅಪಾನ್ ಮೆಜಾರಿಟಿ ಹೇಳುವಂಥದ್ದು ಇನ್ನೊಂದೊಂದು ಹೆಡ್ಡಿಂಗಲ್ಲಿ ನೀವು ಬರಿಬೋದು. ಸೊ ಎಲ್ಲವೂ ಕೂಡ ಯು ಮಸ್ಟ್ ರೈಟ್ ಅಂಡರ್ ಎ ಹೆಡ್ಡಿಂಗ್. ನಾನು ಹೇಗೆ ನೋಟ್ಸ್ ತೋರಿಸಲ್ಲ, ಆ ಹೆಡ್ಡಿಂಗ್ ವೈಸ್ ಯು ಹ್ಯಾವ್ ಟು ಗೋ ಆ್ಯಂಡ್ ರೈಟ್. ಸೊ ಮೈನರ್ ಮೆಜಾರಿಟಿ ಆದಾಗ ಒಂದು ಆ ನೆಕ್ಸ್ಟ್ ಫ್ರೆಂಡನ್ನು ಬಿಟ್ಟುಬಿಡಿ, ನನ್ನನ್ನು ಕಂಟಿನ್ಯೂ ಮಾಡಿ ಅಂತ ಕೇಳ್ಬೋದು. ಅಥವಾ ಸೋಲ್ ಪ್ಲೇಂಟಿಫ್ ಆದರೆ ಸೂಟನ್ನು ಡಿಸ್ಮಿಸ್ ಮಾಡಿ ನನಗೆ ಬೇಡ ಇದಂತ ಹೇಳ್ಬೋದು. ಅಥವಾ ಕಂಟಿನ್ಯೂ ಮಾಡಲಿಕ್ಕೂ ಕೇಳ್ಬೋದು. ಅಥವಾ ಇದು ಅನ್ರೀಸನೇಬಲ್ ಆರ್ ಇಂಪ್ರಾಪರ್ ಸೂಟ್ ಅಂತ ಹೇಳುವಂಥ ಕಾರಣಗಳಿಂದ ಸೂಟನ್ನು ಡಿಸ್ಮಿಸ್ ಮಾಡಲಿಕ್ಕೆ ಕೇಳ್ಬೋದು. ಸೊ ಹೀಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಮೈನರ್ ಮೆಜಾರಿಟಿ ಆದ ನಂತರ ವಾಟ್ ಆಲ್ ಆಪ್ಷನ್ಸ್ ಯು ಕ್ಯಾನ್ ಚೂಸ್ ಅಂತ. ಸೊ ಅದನ್ನು ಕೂಡ ಎಕ್ಸ್ಟ್ರಾ 10 ಮಾರ್ಕ್ಸಿಗಾದರೆ ಬರಿಬೋದು. ಇಲ್ಲಾಂದರೆ ಅಟ್ಲೀಸ್ಟ್ 1 ಲೈನ್ 2 ಲೈನಲ್ಲಾದರೂ ಯು ಕ್ಯಾನ್ ರೈಟ್ ಪಾಯಿಂಟ್ ಬೈ ಪಾಯಿಂಟ್. 5 ಮಾರ್ಕ್ಸಿನ ಕ್ವಶನ್ ಅಂದರೆ ಸುಮಾರು 6-7 ಪಾಯಿಂಟ್ಸ್ಗಳು ಬೇರೆ ಬೇರೆ ಬರೆದ್ರು ಯು ವಿಲ್, ಅಂದರೆ ನಿಮಗೆ ಟೈಮ್ ನೋಡಿಕೊಂಡು ಬರೀರಿ, ಎಕ್ಸ್ಟ್ರಾ ಬರೆಯೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ಕೆಲವೊಂದು ಸಲ ವಿಚ್ ಒನ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಅಂತ ನಮ್ಗೆ ಅಂದಾಜು ಇರೋದಿಲ್ಲ ಅಲ್ಲ. ಸೊ ಆ ಟೈಮಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುವಾಗ ಆವಾಗ ಒಂದು ಎಕ್ಸ್ಟ್ರಾ ಪಾಯಿಂಟೇ ಜಾಸ್ತಿ ಬರೀರಿ. ಸೊ ದ್ಯಾಟ್ ಇಟ್ ವಿಲ್ ಕವರ್ ಅಪ್. ಇದು ನೀವು ಯಾವುದೋ ಒಂದು ತಪ್ಪಿರುವಂಥದ್ದು ಅಥವಾ ಸಫಿಷಿಯೆಂಟ್ ಇಲ್ಲದೆ ಇರುವಂಥ ಆನ್ಸರಿಗೆ ಅದು ಕವರ್ ಅಪ್ ಮಾಡುತ್ತೆ. ಆಯಿತಾ? ಸೊ ಇದು ಒಂದಾಯಿತು. ಇನ್ನು 1 ಮಾರ್ಕ್ ಕ್ವಶನ್. ಸೊ ಇದ್ರದ್ದೊಂದು ಮೈನರ್ದು ಒಂದು ಎಕ್ಸಾಂಪಲ್ ತೋರಿಸ್ತೇನೆ ಹೇಗಂತ ಹೇಳಿ. ಇಲ್ಲಿ ನೋಡಿ. ಸೊ ಮೈನರ್ ಅಂದರೆ ಯಾರು? ಮೈನರ್ ಅಂದರೆ ಮೆಜಾರಿಟಿ ಆ್ಯಕ್ಟ್ ಪ್ರಕಾರ ಯಾರು 18 ವರ್ಷ ಆಗಲಿಲ್ಲ ಅವರು. ಸೊ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಡಿಫೈನ್ ಮೈನರ್ ಅಲ್ವಾ. ಸೊ ಹಾಗೆ ಅದ್ರದ್ದು ಆಬ್ಜೆಕ್ಟ್ ಏನು, ಅವರ ಇಂಟ್ರೆಸ್ಟನ್ನು ಕಾಪಾಡಲಿಕ್ಕೆ ಮಾಡುವಂಥ ಒಂದು ಇದಂತ ಹೇಳ್ತಾರೆ. ಹಾಗೆ ಸೂಟ್ ಬೈ ಮೈನರ್ಸ್, ನೆಕ್ಸ್ಟ್ ಫ್ರೆಂಡ್ ಇರಬೇಕು, ನೆಕ್ಸ್ಟ್ ಫ್ರೆಂಡ್ ಇಲ್ಲದ್ರೆ ಇಟ್ ವಿಲ್ ಬಿ ಟೇಕನ್ ಆಫ್ ದಿ ಫೈಲ್ ಅಂತ ಹೇಳುವಂಥ ಪ್ರಾವಿಷನ್ ಇದು. ಸೂಟ್ ಅಗೇನ್ಸ್ಟ್ ಮೈನರ್ ಆದರೆ ಗಾರ್ಡಿಯನ್ ಅಪಾಯಿಂಟ್ ಮಾಡಬೇಕು, ಹೂ ಇಸ್ ನೋನ್ ಆಸ್ ಗಾರ್ಡಿಯನ್ ಆ್ಯಡ್ ಲಿಟಮ್ ಅಂತ ಕರೀತಾರೆ. ಸೊ ಆ ಶಬ್ದಗಳೆಲ್ಲ. ಸೊ ಯಾರ್ಯಾರನ್ನ ಇನ್ನೊಂದು ಆಪ್ಷನ್ ಇದೆ ಬರೀಲಿಕ್ಕೆ ನಿಮಗೆ, ಯಾರ್ಯಾರನ್ನ ಹೂ ಇಸ್ ಕಾಂಪಿಟೆಂಟ್ ಟು ಬಿ ಅಪಾಯಿಂಟೆಡ್ ಆಸ್ ನೆಕ್ಸ್ಟ್ ಫ್ರೆಂಡ್ ಆರ್ ಗಾರ್ಡಿಯನ್. ಆವಾಗ ಯಾರು ಮೆಜಾರಿಟಿ ಇದೆ, ಯಾರು ಸೌಂಡ್ ಮೈಂಡ್ ಇದ್ದಾರೆ. ಕನ್ಸೆಂಟ್ ಇನ್ ರೈಟಿಂಗ್ ಬಹಳ ಮುಖ್ಯ. ಅವರ ಕನ್ಸೆಂಟ್ ತೊಗೊಳ್ಳದೆ ಯಾರು ನೆಕ್ಸ್ಟ್ ಫ್ರೆಂಡು ಆಗಲಿಕ್ಕಿಲ್ಲ, ಗಾರ್ಡಿಯನು ಆಗಲಿಕ್ಕಿಲ್ಲ. ಸೊ ಅವರ ಕನ್ಸೆಂಟ್ ತೊಗೊಂಡಿದ್ದಾರೆ ಹೇಳುವಂಥದ್ದು. ಹಾಗೆ ಅವರಿಗೆ ಅಡ್ವರ್ಸ್ ಇಂಟ್ರೆಸ್ಟ್ ಇರಬಾರ್ದು, ಮೈನರ್ನ ಹಿತಾಸಕ್ತಿಯ ವಿರುದ್ಧ ಇರುವಂಥ ಇಂಟ್ರೆಸ್ಟ್ ಇರಬಾರ್ದು. ಅಥವಾ ಹೂ ಇಸ್ ನಾಟ್ ಆಪೋಸಿಟ್ ಪಾರ್ಟಿ ಇನ್ ದಿ ಸೂಟ್, ಅದನ್ನಾಗತ್ತೆ.
ಸೊ ಇನ್ ದ ಆಬ್ಸೆನ್ಸ್ ಆಫ್ ಅ ಫಿಟ್ ಆ್ಯಂಡ್ ವಿಲ್ಲಿಂಗ್ ಪರ್ಸನ್ ಟು ಆ್ಯಕ್ಟ್ ಎಸ್ ಅ ಗಾರ್ಡಿಯನ್, ಯಾರು ಒಪ್ತಾರೆ ಅಂತ ಹೇಳುವಂಥದ್ದು. ಸೊ ಇದು ಜನರಲ್ ಪವರ್ಸ್ ಆ್ಯಂಡ್ ರೆಪ್ರೆಸೆಂಟೇಷನ್, ಅವ್ರು ಸರಿಯಾದ ಹಿತಾಸಕ್ತಿಯನ್ನು ಇದು ಮಾಡಬೇಕಂತ ಹೇಳಿ ಅದು ಬರಿಬೇಕಂತ ಇಲ್ಲ. ಇದು ಹಣವನ್ನು ತಗೊಳ್ಳಿಕ್ಕಿಲ್ಲ ಅಂತ ರೂಲ್ 6 ಹೇಳುವಂಥದ್ದು. ವಿತೌಟ್ ಒಂದು ಸೆಕ್ಯೂರಿಟಿ ಕೊಡಬೇಕು ಅಥವಾ ಕೋರ್ಟ್ಗೆ ಪರ್ಮಿಷನ್ ತಗೊಂಡು ಹಣ ತಗೊಳ್ಳೋದ್ರೆ ತಗೊಳ್ಬೇಕು, ಇಲ್ಲಾಂದರೆ ಯಾವುದೇ ಹಣವನ್ನು ಈ ಕಾಂಪ್ರಮೈಸಲ್ಲಿ ಅಥವಾ ಅಗ್ರಿಮೆಂಟಲ್ಲಿ ತಗೊಳ್ಳಿಕ್ಕಿಲ್ಲ ಅಂತ, ಒಂದು ಹಣ ಸ್ವೀಕರಿಸಬಾರ್ದು ಅಂತ ಹೇಳುವಂಥದ್ದು. ಇನ್ನೊಂದು ಇದು ಇಂಪಾರ್ಟೆಂಟ್, ಇದು ನಿಮಗೆ ಎಷ್ಟೋ ಸಲ ಬೇರೆ ಕ್ವಶನ್ ಪೇಪರ್ಲ್ಲೂ ಕೇಳಿದ್ದಾರೆ, ಆರ್ಡರ್ 32 ರೂಲ್ 7 ಸೊ ಇಲ್ಲೂ ಕೂಡ ಸ್ಪೆಷಲ್ ರೂಲ್ಸೇ ಇದೆ. ನೋ ನೆಕ್ಸ್ಟ್ ಫ್ರೆಂಡ್ ಆರ್ ಗಾರ್ಡಿಯನ್ ಫಾರ್ ಮೈನರ್ ವಿತೌಟ್ ದಿ ಲೀವ್ ಆಫ್ ದಿ ಕೋರ್ಟ್. ಹೇಗೆ ನಮ್ಮ ಆರ್ಡರ್ 23 ಕಾಂಪ್ರಮೈಸ್ ಎಲ್ಲ ನಾವು ನೋಡ್ತೇವಲ್ಲ, ರೆಪ್ರೆಸೆಂಟೇಟಿವ್ ಸೂಟ್ಸಲ್ಲಿ ಹೇಗೆ ಕಾಂಪ್ರಮೈಸ್ ಕೋರ್ಟ್ನ ಪರ್ಮಿಷನ್ ಇಲ್ಲದೆ ಆಗಬಾರ್ದು, ಎಲ್ರಿಗೂ ನೋಟಿಸ್ ಕೊಡಬೇಕು ಅಂತ ಇದೆ. ಇಲ್ಲಿ ನೋಟಿಸ್ ಅಂತ ಅಲ್ಲ, ಬಟ್ ಹಿಯರ್ ಕೋರ್ಟ್ ವಿಲ್ ಲುಕ್ ಆಫ್ಟರ್, ಅವ್ರ ಇಂಟ್ರೆಸ್ಟ್ ಏನಿದೆ ಅಂತ ನೋಡುತ್ತೆ. ಸೊ ಅದಕ್ಕೋಸ್ಕರ ವಿತೌಟ್ ದಿ ಲೀವ್ ಆಫ್ ದಿ ಕೋರ್ಟ್ ಏನು ಮಾಡ್ಬೋದು, ಕಾಂಪ್ರಮೈಸ್ ಮಾಡಲಿಕ್ಕೆ ಇಲ್ಲ ಅಥವಾ ಅಗ್ರಿಮೆಂಟ್ ಮಾಡಲಿಕ್ಕೆ ಇಲ್ಲ ಅಂತ ಹೇಳುವಂಥದ್ದು. ಸೊ ಇದೆಲ್ಲ ನೀವು ಇಷ್ಟು ಬರಬೇಕಂತ ಅಲ್ಲ, ಇದು ನಾನು ಜಸ್ಟ್ ನೋಟ್ಸ್ನ ಒಂದು ಸ್ಯಾಂಪಲ್ ನಿಮ್ಗೆ ತೋರಿಸಿದ್ದು, ಹೇಗೆ ಆನ್ಸರ್ಸ್ಗಳನ್ನ ಬರಿಬೇಕು ಅಂತ ಹೇಳಿ. ಸೊ ಡೀಟೇಲ್ ಪಿನ್ ಟು ಪಿನ್ ಲೈಕ್ ಇಟ್ಸ್ ನಾಟ್ ಪಾಸಿಬಲ್ ಅಲ್ವಾ, ಹೇಗೆ ಎಕ್ಸಾಕ್ಟ್ ನೀವು ಇದೇ ಆನ್ಸರ್ ಬರಿಬೇಕು ಅಂತ ಹೇಳುವಂಥದ್ದು ನಾನು ಹೇಳುವಂಥದ್ದು ಸರಿಯಲ್ಲ, ನೀವು ಹಾಗೆ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಸರಿಯಲ್ಲ, ಎಕ್ಸಾಕ್ಟ್ ಆನ್ಸರ್ ಹೇಗೆ ಅಂತ. ಬಟ್ ಜನರಲ್ ಔಟ್ಲೈನ್ ಹೇಗೆ, ಯಾವ್ಯಾವ ಪಾಯಿಂಟ್ಸನ್ನ ಇನ್ಕ್ಲೂಡ್ ಮಾಡಬೇಕು ಹೇಳುವಂಥದ್ದು, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದು ಒನ್ ಆಫ್ಟರ್ ದಿ ಅದರ್, ಹೀಗೆ ಈ ಥರ ನೀವು ಬುಲೆಟ್ ಪಾಯಿಂಟ್ಸ್ ಥ್ರೂ ಮಾಡಿ, ಅಥವಾ ಬಟ್ ಸಿ ದ್ಯಾಟ್ ದೇರ್ ಇಸ್ ಸಮ್ ವೈಟ್ ಸ್ಪೇಸ್, ಆದಷ್ಟು ವೈಟ್ ಸ್ಪೇಸ್ ಕಾಣುವಾಗೆ ಬರೀರಿ. ತುಂಬ ಒಂದು ಇಟ್ ಶುಡ್ ನಾಟ್ ಲುಕ್ ಹ್ಯಾಫೆಸಾರ್ಡ್, ತುಂಬ ಒಂಥರ ಇದ್ರ ಥರ ಕಾಣಬಾರ್ದು. ಹಾಗೆ ಕಂಡೀಷನ್ಸ್ ಆಫ್ ಅ ವ್ಯಾಲಿಡ್ ಕಾಂಪ್ರಮೈಸ್, ಇದು ಕೂಡ ಇದಕ್ಕೆ ಆ ಕ್ವಶನ್ ಬಂದರೆ ಈ ಆರ್ಡರ್ 32 ರೂಲ್ 7ಗೆ ಸಂಬಂಧಪಟ್ಟ ಕ್ವಶನ್ ಇರುತ್ತೆ, ಅದಕ್ಕೆ ಬಂದರೆ ಇಷ್ಟೆಲ್ಲ ಬರಿಬೇಕು ಅಂತ ಹೇಳಿ ಕೊಟ್ಟಿದ್ದಷ್ಟೇ. ಸೊ ಆವಾಗ ಕಾಂಪ್ರಮೈಸ್ ಆಗಲಿಕ್ಕೆ ಏನಾಗಬೇಕು, ಮೈನರ್ ಸೂಟ್ಸಲ್ಲಿ ಕಾಂಪ್ರಮೈಸ್ ಆಗೋದ್ರೆ ಏನೇನು ಕಂಡೀಷನ್ಸ್ ಅಂತ ಹೇಳುವಂಥದ್ದು. ಸೊ ಅದರಲ್ಲಿ ನಾವು ನೋಡ್ತೇವೆ ಅಫಿಡವಿಟ್ ಬೇಕು, ಸರ್ಟಿಫಿಕೇಟ್ ಬೈ ಪ್ಲೀಡರ್ ಬೇಕಾಗಿರುತ್ತೆ. ಸೊ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಬೇಕು. ಇಲ್ಲಿ ಬೇಡ, ಇಲ್ಲಿ ಈ ಒಂದು 5 ಮಾರ್ಕ್ಸ್ ಕ್ವಶನ್ಗೆ ಇದೆಲ್ಲ ಬರೀಬೇಕಂತ ಇಲ್ಲ. ಬಟ್ ಇದೇ ಒಂದು ಎಷ್ಟನೇ ವರ್ಷ ಕ್ವಶನ್ ಪೇಪರ್ ಅಂತ ನಂಗೆ ನೆನಪಿಲ್ಲ, ಈ ಕಾಂಪ್ರಮೈಸ್ ಇನ್ ದಿ ಸೂಟ್ ಬೈ ಮೈನರ್ ಆರ್ ಸೂಟ್ ಅಗೇನ್ಸ್ಟ್ ಮೈನರ್ ಅಂತ ಹೇಳುವಂಥ ಒಂದು ಕ್ವಶನ್ ಬಂದಿದೆ. ಸೊ ಅಲ್ಲಿ ಇಷ್ಟೆಲ್ಲ ಡೀಟೇಲ್ ಆಗಿ ಬರಿಬೇಕು, ಆ ವ್ಯಾಲಿಡ್ ಕಾಂಪ್ರಮೈಸ್ ಆಗಲಿಕ್ಕೆ ಏನೇನು ಕಂಡೀಷನ್ಸ್ ಬೇಕು ಅಂತ ಹೇಳಿ. ಸೊ ಇದು ರಿಟೈರ್ಮೆಂಟ್ ರಿಮೂವಲ್ ಆವಾಗ ಹೇಳ್ದಲ್ಲ, ಅದು ತುಂಬ ಡೀಟೇಲ್ ಆಗಿ ಕ್ವಶನ್ಸ್ ಬಂದರೆ 10 ಮಾರ್ಕ್ಸಿಗೆಲ್ಲ ಬಂದರೆ ಯು ಮಸ್ಟ್ ರೈಟ್ ಆಲ್ ದೀಸ್ ಪಾಯಿಂಟ್ಸ್. ಅದ್ರದ್ದು ಸಬ್ ಇದನ್ನು ಬರಿತಾ ಹೋಗಬೇಕಾಗತ್ತೆ. ಹಾಗೆ ಹೇಗೆ ರಿಮೂವಲ್ ಆಫ್ ನೆಕ್ಸ್ಟ್ ಫ್ರೆಂಡ್ ಆಗುತ್ತೆ, ಹಾಗೆ ರಿಟೈರ್ಮೆಂಟ್ ರಿಮೂವಲ್ ಆಫ್ ಗಾರ್ಡೇನು ಆಗುತ್ತೆ. ಸೊ ಅದ್ರದ್ದು ಎಫೆಕ್ಟ್ ಏನು ಅಂತ ಹೇಳಿ, ಸೊ ಇದಿಷ್ಟು ನೀವು ಬರಿಬೋದು. ಹಾಗೆ ಮೈನರ್ ಅಪಾನಿಂಗ್ ಮೆಜಾರಿಟಿ ಹೇಳುವಂಥದ್ದು ಒಂದು, ಸೊ ಲೈಕ್ ವಾಟ್ ಆಲ್ ಪಾಸಿಬಲ್ ಥಿಂಗ್ಸ್ ಐ ಕ್ಯಾನ್ ಡೂ ಅಂತ ಹೇಳಿ. ಸೊ ನೀವು ಓವರ್ ಆಲ್ ಆಗಿ ಬರಿತಿದ್ದೀರಿ ಅಂದರೆ ರೂಲ್ 12 ಡೀಟೇಲ್ ಆಗಿ ಬರಿಬೇಕಂತಲ್ಲ, ರೂಲ್ 12 to 14, ರೂಲ್ 12 to 15 ಅಂತ ಇದಿಷ್ಟು ಅಲ್ಲಿ ನಂಬರ್ ಕೊಟ್ಟು ಬರಿತಾ ಹೋಗ್ಬೋದು. ಒಂದೊಂದು ರೂಲನ್ನು ಒಂದೊಂದು ಸೆಂಟೆನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಯು ಕ್ಯಾನ್ ರೈಟ್ ದಿಸ್. ಓಕೆ, ಸೊ ಇದು ನಮ್ಮ CPCಗೆ ಸಂಬಂಧಪಟ್ಟದ್ದು. ಅದೇ ಪರ್ಸನ್ಸ್ ಆಫ್ ಅನ್ಸೌಂಡ್ ಮೈಂಡ್ ಅಂತ ಬಂದರೆ ಆವಾಗ ನೀವು ಇದನ್ನೇ ಮೈನಸ್ ಬದಲು ಅನ್ಸೌಂಡ್ ಮೈಂಡ್ ಅಂತ ಅಪ್ಲೈ ಮಾಡಬೇಕಾಗತ್ತೆ. ಸೊ ಇದು ಒಂದು ಇಷ್ಟು ಆಯಿತು. ಇನ್ನು 5 ಮಾರ್ಕ್ಸ್ನ 2 ಕ್ವಶನ್ಸ್ ಆಯಿತು. ಇನ್ನು ನಾವು ನೋಡುವಂಥದ್ದು 1 ಮಾರ್ಕಿನ ಕ್ವಶನ್ನು, ಶಾರ್ಟ್ ನೋಟ್ ಅಲ್ಲ, ಜಸ್ಟ್ 1 ಮಾರ್ಕ್ ಕ್ವಶನ್ ಅದು. ಸೊ ಟು ಅಪಾಯಿಂಟ್ ದಿ ಕೋರ್ಟ್ ಕಮಿಷನರ್ ಟು ಎಕ್ಸಾಮಿನ್ ದ ವಿಟ್ನೆಸ್ ಹೂ ಇಸ್ ಔಟ್ಸೈಡ್ ಇಂಡಿಯಾ, ಭಾರತದಿಂದ ಹೊರಗಿರುವಂತಹ ವಿಟ್ನೆಸ್ಸನ್ನು ಕೋರ್ಟ್ ಕಮಿಷನ್ ಮುಖಾಂತರ ಎಕ್ಸಾಮಿನ್ ಮಾಡಲಿಕ್ಕೆ ಪ್ರಾವಿಷನ್ನು ಆರ್ಡರ್ 26 ರೂಲ್ 5. ಸೊ ಆರ್ಡರ್ 26 ಕಮಿಷನ್ಸ್ಗೆ ಸಂಬಂಧಪಟ್ಟದ್ದು. ಅದರಲ್ಲಿ ಯಾವ್ಯಾವ ತರಹದ ಕಮಿಷನ್ಸ್ ಇದೆ ಅದನ್ನು ನೀವು ಕ್ವಶನ್ಸ್ ಕೇಳ್ತಾರೆ, ಯಾವ್ಯಾವ ಪರ್ಪಸ್ಸಿಗೆ ಕಮಿಷನ್ಸ್ ಅಪಾಯಿಂಟ್ ಮಾಡ್ತಾರೆ ಅಂತ ಅದನ್ನು ನೀವು ಬರೀಬೋದು, ಅದನ್ನು ಓದ್ಕೊಳ್ಳಿ. ಇದು ಒಂದು ಸಚ್ ಪ್ರಾವಿಷನ್, ಅದು ಇಷ್ಟೇ ಬರೆದ್ರೆ ಸಾಕು. ಆಫ್ CPC ಅಂತ ಬೇಕಿದ್ರೆ ಎಕ್ಸ್ಟ್ರಾ ಬರೀರಿ. ಟು ಸರ್ವ್ ದ ಸೂಟ್ ಸಮನ್ಸ್ ಟು ದಿ ಡಿಫೆಂಡೆಂಟ್ ಬೈ ವೇ ಆಫ್ ಪೇಪರ್ ಪಬ್ಲಿಕೇಶನ್ ಆಸ್ ಸಬ್ಸ್ಟಿಟ್ಯೂಟೆಡ್ ಸರ್ವಿಸ್. ಸಬ್ಸ್ಟಿಟ್ಯೂಟೆಡ್ ಸರ್ವಿಸ್ ಮುಖಾಂತರ ಪೇಪರ್ ಪಬ್ಲಿಕೇಶನ್. ಸೊ ಇಲ್ಲಿ ಸೂಟ್ ಸಮನ್ಸ್ ಟು ದಿ ಡಿಫೆಂಡೆಂಟ್ ಅಂತ ಇದೆ, ಸೊ ಅದಕ್ಕೆ ಆರ್ಡರ್ 5 ಅಪ್ಲೈ ಆಗುತ್ತೆ. ಅದರಲ್ಲಿ ರೂಲ್ 20 ಸಬ್ಸ್ಟಿಟ್ಯೂಟೆಡ್ ಸರ್ವಿಸ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್, ಇಶ್ಯೂ ಬೇಲೇಬಲ್ ವಾರೆಂಟ್ ಅಗೇನ್ಸ್ಟ್ ಅ ವಿಟ್ನೆಸ್ ಹೂ ಫೇಲ್ ಟು ಕಂಪ್ಲೈ ವಿತ್ ಸಮನ್ಸ್. ಇದು ಕೂಡ ಸಮನ್ಸ್ಗೆ ಸಂಬಂಧಪಟ್ಟಿದೆ, ಆದರೆ ಈ ಸಮನ್ಸು ಆರ್ಡರ್ 16, ಯಾಕಂದರೆ ಸಮನ್ಸ್ ಟು ವಿಟ್ನೆಸ್ ಅಂತ ಇದೆ.
ಸೊ ಯಾವ ವಿಟ್ನೆಸ್ಗೆ ಸಮನ್ಸ್ ಕೊಟ್ಟಿರ್ತಾರೆ ಅವರು ಬರದೇ ಇದ್ರೆ ಅವರ ವಿರುದ್ಧ ಒಂದು ವಾರೆಂಟ್ ಇಶ್ಯೂ ಮಾಡ್ಬೋದು ಬೇಲೆಬಲ್. ಸೊ ಕಾನ್ಸಿಕ್ವೆನ್ಸಸ್ ಆಫ್ ನಾನ್ ಅಪಿಯರೆನ್ಸ್ ಹೇಳುವಂಥದ್ದು ಆರ್ಡರ್ 16 ರೂಲ್ 10 ಅಲ್ಲಿ ಹೇಳ್ತಾರೆ. ರೂಲ್ 10, 11, 12 ಎಲ್ಲ ಕೂಡ ಬರುತ್ತೆ. ನೆಕ್ಸ್ಟ್, ಟು ಸೆಟ್ ಅಸೈಡ್ ದಿ ಸೇಲ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ಇನ್ ಎಕ್ಸಿಕ್ಯೂಷನ್ ಆಫ್ ಡಿಕ್ರಿ ಆನ್ ದಿ ಗ್ರೌಂಡ್ ಆಫ್ ಇರ್ರೆಗ್ಯುಲಾರಿಟಿ ಆರ್ ಫ್ರಾಡ್. ಸೊ ಇರ್ರೆಗ್ಯುಲಾರಿಟಿ ಆಗಿದೆ, ಫ್ರಾಡ್ ಆಗಿದೆ ಹೇಳುವಂಥ ಕಾರಣಕ್ಕೆ ಎಕ್ಸಿಕ್ಯೂಷನಲ್ಲಿ ಸೇಲ್ ಆಗಿರುತ್ತೆ ಅಂಥ ಪ್ರಾಪರ್ಟಿಯನ್ನೇ ಮತ್ತೆ ಆ ಸೇಲನ್ನು ಸೆಟ್ ಅಸೈಡ್ ಮಾಡಿ ಅಂತ ಯಾವ ಪ್ರಾವಿಷನ್ ಇದೆ? ಅದು ಆರ್ಡರ್ 21 ರೂಲ್ 90. ನೆಕ್ಸ್ಟ್, ಟು ಫೈಲ್ ಅಪೀಲ್ ಅಗೇನ್ಸ್ಟ್ ದಿ ಆರ್ಡರ್ ಗ್ರಾಂಟಿಂಗ್ ಟೆಂಪರರಿ ಇಂಜಂಕ್ಷನ್ ಅಂಡರ್ ಆರ್ಡರ್ 39 ರೂಲ್ 1 and 2. ಸೊ ಆರ್ಡರ್ 43 ಅಲ್ಲಿ ಬರುವಂತಹ ರೂಲ್ 1 ಅಲ್ಲಿ ಬರುವಂಥ ಇದು ಆರ್ ಅಲ್ವಾ? ಸೊ ರೂಲ್ 1A, B, C, D ಅದೆಲ್ಲದೂ ಕೂಡ ನೀವು ನೋಡಿಟ್ಕೊಂಡಿರ್ಬೇಕು. ಯಾಕೆಂದರೆ ಅದೆಲ್ಲವೂ ಕೂಡ ಅಪೀಲೇಬಲ್ ಆರ್ಡರ್ಸ್ ಅಂತ ಕರೆಸ್ಕೊಳ್ತವೆ ಅವು. ಸೊ ಕೇಳುವಂಥ ಸಾಧ್ಯತೆ ಇರುತ್ತೆ. ಇದು ಒಂದು ಆರ್ಡರ್ 39 ರೂಲ್ 1 and 2 ಅಲ್ಲಿ ಬರುವಂಥದ್ದು. ಸೊ ಇದು 5 ಮಾರ್ಕ್ಸಿನ ಕ್ವಶನ್ಸ್ ಆಯಿತು. ಇನ್ನು 10 ಮಾರ್ಕ್ಸಿನ ಕ್ವಶನ್ಸು ನೀವು 2 ಬರಿಬೇಕಾಗತ್ತೆ. ಸೊ ಅದರಲ್ಲಿ ಯಾವುದು ಫಸ್ಟ್ ಕ್ವಶನ್ನು? ರೈಟ್ ಡ್ರಾಫ್ಟ್ ಅ ಮಾಡೆಲ್ ಪ್ಲೇಂಟ್ ಇನ್ ರೆಸ್ಪೆಕ್ಟ್ ಆಫ್ ಅ ಸೂಟ್ ಫಾರ್ ರಿಕವರಿ ಆಫ್ ಮನಿ. Suit for recovery of money based on demand promissory note by incorporating all the mandatory requirements of a plaint. ಪ್ಲೇಂಟಿಗೆ ಅವಶ್ಯಕತೆ ಇರುವಂತಹ ಪ್ಲೇಂಟಿಗೆ ಏನೇನು ಬೇಕು ಹೇಳುವಂಥದ್ದು. ಸೊ ಇದು ನಾನು ಲಾಸ್ಟಲ್ಲಿ ಹೇಳ್ತೇನೆ ವಿತ್ ಮಾಡೆಲ್ ಪ್ಲೇಂಟನ್ನು ತೋರಿಸ್ಕೊಂಡು. ಸೊ ಅಲ್ಲಿ ಏನಾಗುತ್ತೆ, ಕೆಲವೊಂದು ಪರ್ಟಿಕ್ಯುಲರ್ಸ್ ಆಫ್ ದ ಪ್ಲೇಂಟ್ ಇರುತ್ತೆ, ರೂಲ್ಸ್ ಆಫ್ ಪ್ಲೇಂಟ್ ಇದೆ, ರೂಲ್ಸ್ ಆಫ್ ರೀಡಿಂಗ್ಸನ್ನು ನಾವು ನೋಡಬೇಕು. ಮತ್ತು ಮನಿ ಸೂಟ್ ಇದ್ದಾಗ ಎಸ್ಪೆಷಲಿ ಆ ನಂಬರ್ ಎಷ್ಟು ಎಕ್ಸಾಕ್ಟ್ ಅಮೌಂಟ್ ಹೇಳಬೇಕಾಗಿರುತ್ತೆ. ಎಕ್ಸೆಪ್ಷನ್ನಲ್ಲಿ ಕೆಲವೊಂದು ಸಲ ಅಪ್ರಾಪ್ರಿಯೇಟ್ ಅಮೌಂಟ್ ಹೇಳ್ಬೋದು, ಅಪ್ರಾಕ್ಸಿಮೇಟ್ ಅಮೌಂಟ್ ಹೇಳ್ಬೋದು. ಬಟ್ ಜನರಲ್ ರೂಲ್ ಹೇಳುವಂಥದ್ದು ಎಕ್ಸಾಕ್ಟ್ ಅಮೌಂಟ್ ಎಷ್ಟು ಪೆಂಡಿಂಗ್ ಇದೆ. 10,000 ಪ್ಲಸ್ ಇಂಟ್ರೆಸ್ಟು 500, 301 ರೂಪಾಯಿ. ಸೊ ಎಕ್ಸಾಕ್ಟ್ ಅಮೌಂಟನ್ನು ಹೇಳಬೇಕು. ಸೊ ಆ ಒಂದು ವಿಷಯಗಳನ್ನು ಹೈಲೈಟ್ ಆಗುವಾಗೆ ನೀವು ಬರೆದ್ರೆ ಆಗತ್ತೆ. ಪ್ಲಸ್ ನಾರ್ಮಲ್ ಪ್ಲೇಂಟ್ ಇದ್ರ ಥರನೇ ಪ್ಲೇಂಟ್ ಅಡ್ರೆಸ್ ಹೀಗೆ, ಇವರದ್ದು ಡಿಫೆಂಡೆಂಟ್ ಅಡ್ರೆಸ್ ಹೀಗೆ, ನೋಟಿಸ್ ಈ ರೀತಿ ಕೊಡ್ಬೋದು. ಆ ಅಡ್ರೆಸ್ಸಿಗೆ ಕಾಸ್ ಆಫ್ ಆ್ಯಕ್ಷನ್ ಹೇಗೆ ಇದೆ ಶುರುವಾಯಿತು ಅಂದರೆ ಯಾವಾಗ ಡಿಮ್ಯಾಂಡ್ ಪ್ರಾಮಿಸರಿ ನೋಟನ್ನು ಎಕ್ಸಿಕ್ಯೂಟ್ ಮಾಡಿದರು, ಆಮೇಲೆ ಇವರು ಹಣನ ವಾಪಸ್ ಕೊಡೋದಿಲ್ಲ ಹೇಳಿದರು, ಅದಕ್ಕೋಸ್ಕರ ನೋಟಿಸ್ ಕೊಟ್ಟರೆ. ಸೊ ಜನರಲ್ ಆಗಿ ಹೇಳುವಂಥದ್ದು. ಸೊ ಆ ಕಾರಣಕ್ಕೆ ಈ ಕಾಸ್ ಆಫ್ ಆ್ಯಕ್ಷನ್ ಇಲ್ಲಿ ಅರೈಸ್ ಆಗಿದೆ ಅಂತ ಹೇಳಿ ಮೇನ್ ಪಾಯಿಂಟ್ಸ್ ಸಿಗುವಾಗೆ ಬರೆದ್ರೆ ಆಗತ್ತೆ. ಇದು ನಾನು ಆಮೇಲೆ ಇದು ಎಕ್ಸಾಂಪಲ್ ಹೇಳ್ತೇನೆ. ಎಕ್ಸ್ಪ್ಲೇನ್ ದಿ ಮೋಡ್ ಆಫ್ ಎಕ್ಸಿಕ್ಯೂಟಿಂಗ್ ಫಾಲೋವಿಂಗ್ ಡಿಕ್ರೀಸ್. ಸೊ ಇದೇನು ಡಿಕ್ರಿ ಫಾರ್ ಪೇಮೆಂಟ್ ಆಫ್ ಮನಿ. ಸೊ ಡಿಕ್ರಿ ಫಾರ್ ಪೇಮೆಂಟ್ ಆಫ್ ಮನಿ ನಾವಿಲ್ಲಿ ಆನ್ಸರ್ ನೋಡೋದಾದರೆ ಎಸ್ ಆರ್ಡರ್ 21 ರೂಲ್ 30 ಹೇಳುವಂಥದ್ದು ಏನು ಹೇಳುತ್ತೆ? ಮೋಡ್ಸ್ ಯಾವ್ದು? ಅಟ್ಯಾಚ್ಮೆಂಟ್ ಆ್ಯಂಡ್ ಸೇಲ್, ಡಿಟೆನ್ಷನ್ ಇನ್ ಸಿವಿಲ್ ಪ್ರಿಸನ್ನು ಅಥವಾ ಬೈ ಬೋತ್ ಅಂತ ಇದು ಒಂದು ಎಕ್ಸಾಕ್ಟ್ ರೂಲ್ ಇದೆ. ಪ್ಲಸ್ ಅದ್ರ ಜೊತೆಗೆ 5 ಮಾರ್ಕ್ಸ್ ಅಂದರೆ 3 ಮಾರ್ಕ್ಸಿಗೆ ಎಷ್ಟು ಸಾಕಾಗತ್ತೆ. ಬಟ್ ಇನ್ನೂ ಒಂದು ಎಕ್ಸ್ಟ್ರಾ ಒಂದು ಪಾಯಿಂಟ್ ಅಂತ ನೀವು ರೂಲ್ ಆರ್ಡರ್ 21 ರೂಲ್ 1 ರೂಲ್ 2 ಅದೆಲ್ಲ ಏನು ಹೇಳುತ್ತೆ? ಔಟ್ ಆಫ್ ಕೋರ್ಟ್ ಸೆಟ್ಲ್ಮೆಂಟ್, ಔಟ್ ಆಫ್ ಪೇಮೆಂಟ್ ಔಟ್ ಆಫ್ ಕೋರ್ಟ್ ಮಾಡಿದಿದ್ರೆ ಆವಾಗ ಕೋರ್ಟ್ ಸರ್ಟಿಫಿಕೇಟ್ ಕೊಡಬೇಕು ಸ್ಯಾಟಿಸ್ಫೈ ಆಗಿದೆ ಹೇಳುವಂಥದ್ದು ಅದೊಂದು ಜಿಸ್ಟ್ ಬರೆದ್ರೆ ಸಾಕು. ಓಕೆ, ಸೊ ಆಲ್ ಮನಿ ಪೇಯಬಲ್ ಅಂಡರ್ ಡಿಕ್ರಿ ಶಾಲ್ ಬಿ ಪೇಡ್ ಈದರ್ ಬೈ ಡೆಪಾಸಿಟಿಂಗ್ ಇನ್ ದಿ ಎಕ್ಸಿಕ್ಯೂಟಿಂಗ್ ಕೋರ್ಟ್ ಔಟ್ ಆಫ್ ದಿ ಕೋರ್ಟ್ ಟು ದಿ ಡಿಕ್ರಿ ಹೋಲ್ಡರ್ ಆಸ್ ಪರ್ ದಿ ಡೈರೆಕ್ಷನ್ ಆಫ್ ದಿ ಕೋರ್ಟ್ ವಿಚ್ ಹ್ಯಾಸ್ ಪಾಸ್ ದಿ ಡಿಕ್ರಿ. ಸೊ ಇದು ಯಾವುದೇ ಮೆಥಡ್ ಮುಖಾಂತರನೂ ಹಣವನ್ನು ನೀಡ್ಬೋದು ಅಂತ ಒಂದು ಪ್ರಾವಿಷನ್ ನೀವು ಆ್ಯಡ್ ಮಾಡ್ಬೋದು. ನೆಕ್ಸ್ಟ್, ಡಿಕ್ರಿ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸಿಗೆ ಮತ್ತು ಇಂಜಂಕ್ಷನ್ಗೆ ಎರಡೂ ಒಂದೇ ರೂಲ್ಸ್. ಆರ್ಡರ್ 21 ರೂಲ್ 32, ಆರ್ಡರ್ 21 ರೂಲ್ 32. ಸೊ ಇದೇ ಪ್ರಾವಿಷನಲ್ಲಿ ಡಿಕ್ರಿ ಫಾರ್ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸು ಇದೆ. ಅದು ಈ ಒಂದು ರೂಲಲ್ಲೇ ಬರುತ್ತೆ. ಆದರೆ ಅಲ್ಲಿ ಅರೆಸ್ಟ್ ಮಾಡಲಿಕ್ಕೆ ಇಲ್ಲ. ಪ್ಲಸ್ ಅದಕ್ಕೆ ರೂಲ್ 33 ಅಂತ ಇನ್ನೊಂದು ಎಕ್ಸ್ಟ್ರಾ ರೂಲ್ ಓದಬೇಕಾಗತ್ತೆ. ಸೊ ಇಲ್ಲಿ ಕೇವಲ ಅಟ್ಯಾಚ್ಮೆಂಟು ಮಾಡ್ಬೋದು, ಅರೆಸ್ಟು ಮಾಡ್ಬೋದು. ಅದ್ರ ಜೊತೆಗೆ ಸಪ್ರೇಟ್ ಬರೀ ಕಾರ್ಪೊರೇಷನ್ ಅಂತ ಇದ್ದರೆ, ಒಂದು ವೇಳೆ ಡಿಕ್ರಿ ಇಫ್ ಇಟ್ ಇಸ್ ಟೇಕನ್ ಅಗೇನ್ಸ್ಟ್ ಅ ಕಾರ್ಪೊರೇಷನ್ ಆವಾಗ ಹೇಗೆ ಎಕ್ಸಿಕ್ಯೂಟ್ ಮಾಡ್ಬೋದು, ಆವಾಗ ಅರೆಸ್ಟ್ ಮಾಡೋದಾದರೆ ಹೇಗೆ, ಪ್ರಿನ್ಸಿಪಲ್ ಆಫೀಸರ್ನ ಅರೆಸ್ಟ್ ಮಾಡ್ಬೋದು, ಅಥವಾ ಎರಡು ರೀತಿಯ ಪ್ರಾಪರ್ಟಿ ಕಾರ್ಪೊರೇಷನ್ ಪ್ರಾಪರ್ಟಿನೂ ಅಟ್ಯಾಚ್ ಮಾಡ್ಬೋದು, ಪ್ರಿನ್ಸಿಪಲ್ ಆಫೀಸರ್ಸನ್ನು ಅರೆಸ್ಟ್ ಮಾಡ್ಬೋದು ಅಂತ ಹೇಳಿ ನಾವು ಕಾಣ್ತೇವೆ. ಹಾಗೆ ಒಂದು ವೇಳೆ ಅವರು ಅದನ್ನು ಫುಲ್ಫಿಲ್ ಮಾಡಲಿಲ್ಲ ಅಂತ ಆದರೆ 6 ತಿಂಗಳ ತನಕ ಇದೆ ಅಂತ ಆದರೆ ಆ ಪ್ರಾಪರ್ಟಿನ ಸೆಲ್ ಮಾಡ್ಬೋದು ಅಂತ ಹೇಳ್ತಾರೆ. ಒಂದು ವೇಳೆ ಅದನ್ನು ಒಬೆ ಮಾಡಿದ್ರೆ, ಡಿಕ್ರಿಯನ್ನು ಒಬೆ ಮಾಡಿದರೆ ಆವಾಗ ಅಟ್ಯಾಚ್ಮೆಂಟ್ ನಿಲ್ಲತ್ತೆ. ಸೊ ಇದು ಸ್ವಲ್ಪ 10 ಮಾರ್ಕ್ಸಿಗೆ 3 ಕ್ವಶನ್ಸ್ 3 ಕೊಟ್ಟಿದ್ದಾರಲ್ಲ, ಡಿಕ್ರಿ ಫಾರ್ ಪೇಮೆಂಟ್ ಆಫ್ ಮನಿ, ಡಿಕ್ರಿ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್, ದ ಡಿಕ್ರಿ ಫಾರ್ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್. ಆ ಕಾರಣಕ್ಕೆ ಇದೆಲ್ಲ ಆರ್ಡರ್ 21 ರೂಲ್ 30 ತುಂಬ ಏನು ವಿಷಯಗಳಿಲ್ಲ,
ಬಟ್ ಇದರಲ್ಲಿ 32 ಅಲ್ಲಿ ತುಂಬ ಪ್ರಾವಿಷನ್ಸ್ ಇದೆ. ಸೊ ಆದಷ್ಟು ಎಲ್ಲದು ಬರೀರಿ. ಅಟ್ಯಾಚ್ಮೆಂಟ್ ಆದರೆ ಹೇಗೆ, ಅಟ್ಯಾಚ್ಮೆಂಟ್ ಯಾವಾಗ ನಿಲ್ಲತ್ತೆ, ಅಟ್ಯಾಚ್ಮೆಂಟ್ ನಿಲ್ಲದಿದ್ದರೆ ಸೇಲ್ ಮಾಡ್ಬೋದು, ಸೇಲ್ ಪ್ರೊಸೀಡ್ಸಿಂದ ಕಾಂಪನ್ಸೇಷನ್ ಕೊಡಿಸ್ಬೋದು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಕೆಲವೊಂದ್ಸಲ ಆ್ಯಕ್ಟ್ ರಿಕ್ವೈರ್ಡ್ ಟು ಬಿ ಡನ್ ಅಂತ ಲಾಸ್ಟ್ ಹೇಳ್ತಾರೆ. ಸೊ ಒಬ್ಬ ವ್ಯಕ್ತಿ ಅವನು ಎಷ್ಟು ಮಾಡಿದ್ರೂ ಒಬ್ಬೇ ಮಾಡ್ತಾ ಇಲ್ಲ, ಬಟ್ ಆ ಕೃತ್ಯವನ್ನು ಬೇರೆಯವ್ರ ಮುಖಾಂತರ ಮಾಡಿಸಿದ್ರೆ ಆ ಒಂದು ಕೃತ್ಯಕ್ಕೆ ಎಷ್ಟು ಖರ್ಚಾಯಿತು ಆ ಖರ್ಚನ್ನು ಜಜ್ಮೆಂಟ್ ಡಿಟರಿಂದ ವಸೂಲಿ ಮಾಡ್ಬೋದು ಅಂತ ಹೇಳುವಂಥದ್ದು. ಅದು ಕೂಡ 32 ಅಲ್ಲೇ ಹೇಳ್ತಾರೆ, ಆರ್ಡರ್ 21 ರೂಲ್ 32 ಅಲ್ಲೇ. ಸೊ ಅದನ್ನು ಅಷ್ಟು ಬರೀರಿ. ಎಸ್, ನೆಕ್ಸ್ಟ್ ಕ್ವಶನ್ ನಾವು ನೋಡುವಂಥದ್ದು ಈ ಪ್ರಿನ್ಸಿಪಲ್ಸ್ ಆಫ್ ಪ್ಲೀಡಿಂಗ್ಸ್ಗೆ ಸಂಬಂಧಪಟ್ಟ ಕ್ವಶನ್ನು. ಅದು 10 ಮಾರ್ಕ್ಸಿಗೆ ಕೇಳಿರುವಂಥ ಕ್ವಶನ್ನು. ಅದೇನು ಹೇಳುತ್ತೆ ಅಂದರೆ, what are the factors to be considered by the courts for allowing or refusing the request for amendment of pleadings? ಅಮೆಂಡ್ಮೆಂಟ್ ಆಫ್ ಪ್ಲೀಡಿಂಗ್ಸಿಗೆ ಏನು ಫ್ಯಾಕ್ಟರ್ಸ್ ಕನ್ಸಿಡರ್ ಆಗುತ್ತೆ ಅಂತ ಹೇಳಿ. ಸೊ ಫಸ್ಟ್ ನೀವು ಇದು ಹಾಫ್ ಪೋರ್ಷನ್, ನಾವು ಕ್ವಶನ್ ನೋಡಿರೋ 10 ಮಾರ್ಕ್ಸ್ನ ಕ್ವಶನ್ಗೆ ಅರ್ಧ ಭಾಗ ಕ್ವಶನ್ ಇದು. ಸೊ ಇದ್ರಲ್ಲಿ ಏನು ಹೇಳ್ತಾರೆ, ಆರ್ಡರ್ 7 ರೂಲ್ ಅಲ್ಲ, ಅಮೆಂಡ್ಮೆಂಟ್ ಆಫ್ ಪ್ಲೀಡಿಂಗ್ಸ್ ಆರ್ಡರ್ 6 ರೂಲ್ 11ಗೆ ಸಂಬಂಧಪಟ್ಟದ್ದು. ಸೊ ಆರ್ಡರ್ 6 ರೂಲ್ 11 ಏನು ಹೇಳುತ್ತೆ, ಅದು ಅಮೆಂಡ್ಮೆಂಟ್ ಆಗಿರುವಂಥ ಒಂದು ಸೆಕ್ಷನ್. ಸೊ ಸ್ವಲ್ಪ ನೀವು ಇದಕ್ಕೆ ಕೆಲವೊಂದು ಪ್ರಿನ್ಸಿಪಲ್ಸ್ಗಳನ್ನು ತಿಳಿದಿಟ್ಕೊಂಡಿರ್ಬೇಕಾಗಿರತ್ತೆ. ಯಾಕೆಂದರೆ ಡೈರೆಕ್ಟ್ ಎಕ್ಸಾಕ್ಟ್ ಆ ಪ್ರಾವಿಷನಲ್ಲಿ ಇಲ್ಲಿ ಕೊಟ್ಟಿರುವಂಥ ಫ್ಯಾಕ್ಟರ್ಸ್ ಎಲ್ಲವೂ ಕೂಡ ಕೊಟ್ಟಿಲ್ಲ. ಸೊ ಯು ಮೇ ಹ್ಯಾವ್ ಟು ರೆಫರ್ ಟು ಸಮ್ ಆಫ್ ದಿ ಕೇಸ್ ಲಾಸ್, ಕೆಲವೊಂದು ರಿಲೆವೆಂಟ್ ಪ್ರಾವಿಷನ್ಸ್ಗಳು, ರಿಲೆವೆಂಟ್ ಪ್ರಿನ್ಸಿಪಲ್ಸ್ಗಳನ್ನು ಓದುವಂಥದ್ದು ಅವಶ್ಯಕ ಆಗಿರುತ್ತೆ. ಸೊ ಆರ್ಡರ್ 6 ರೂಲ್ 17 ಬರುವಂಥದ್ದು ಆರ್ಡರ್ 6 ರೂಲ್ 17. ಸೊ ಅದರಲ್ಲಿ ಈ ಕಮೆನ್ಸ್ಮೆಂಟ್ ಆಫ್ ಟ್ರಯಲ್ ಹೇಳುವಂಥ ಒಂದು ವಿಷಯ ಇದೆ. ಸೊ ಜನರಲಿ ಆಟ್ ಎನಿ ಸ್ಟೇಜ್ ಕೋರ್ಟ್ ಅಲೋ ಮಾಡ್ಬೋದು. ಅದಕ್ಕೆ ರಿಯಲ್ ಡಿಟರ್ಮಿನೇಷನ್, ರಿಯಲ್ ಕಾಂಟ್ರವರ್ಸಿ, ಪಾರ್ಟಿಗಳ ಮಧ್ಯೆ ಇರುವಂಥ ರಿಯಲ್ ಕಾಂಟ್ರವರ್ಸಿಗಳನ್ನು ಡಿಟರ್ಮಿನೇಷನ್ ಮಾಡಲಿಕ್ಕೆ ಬೇಕಾಗಿರುವಂತಹ ಅವಶ್ಯಕತೆ ಇದ್ದರೆ ಆವಾಗ ಕೋರ್ಟ್ ಅಮೆಂಡ್ಮೆಂಟ್ ಆಫ್ ಪ್ಲೀಡಿಂಗ್ಸನ್ನು ಅಲೋ ಮಾಡ್ಬೋದು. ಆದರೆ ಇದ್ರಲ್ಲಿ ಆಮೇಲೆ ಏನಾಯಿತು, 2002 ಅಲ್ಲಿ ಅಮೆಂಡ್ಮೆಂಟ್ ಆಗಿ ಆಫ್ಟರ್ ದಿ ಕಮೆನ್ಸ್ಮೆಂಟ್ ಆಫ್ ದಿ ಟ್ರಯಲ್ ಯೂಶ್ವಲಿ ಅಲೋ ಮಾಡಲಿಕ್ಕೆ ಇಲ್ಲ, ಅಮೆಂಡ್ಮೆಂಟ್ ಆಫ್ ಪ್ಲೀಡಿಂಗ್ ಅಲೋ ಮಾಡಲಿಕ್ಕಿಲ್ಲ ಅನ್ಲೆಸ್ ಇಟ್ ಸ್ಯಾಟಿಸ್ಫೈಸ್ ದ್ಯಾಟ್ ಇನ್ಸ್ಪೈಟ್ ಆಫ್ ಡ್ಯೂ ಡಿಲಿಜೆನ್ಸ್, ಆದಷ್ಟು ಜಾಗ್ರತೆ ವಹಿಸಿದ್ರು ಕೂಡ ಅವನಿಗೆ ಈ ಹಂತಕ್ಕಿಂತ ಮೊದಲೇ ಅಮೆಂಡ್ಮೆಂಟ್ ಆಫ್ ಪ್ಲೀಡಿಂಗ್ಸಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಆ ಕಾರಣಕ್ಕೆ ಏನು ಹೇಳ್ತಾರೆ, ಈ ಒಂದು ಡ್ಯೂ ಡಿಲಿಜೆನ್ಸ್ ಟೆಸ್ಟ್ ಅಂತ ಹೇಳ್ತಾರೆ, ಇದಕ್ಕೆ ರಿಯಲ್ ಕಾಂಟ್ರವರ್ಸಿ ಟೆಸ್ಟ್ ಅಂತ ಹೇಳ್ತಾರೆ. ಸೊ ಇದೆರಡು ಇದನ್ನು ಯು ಹ್ಯಾವ್ ಟು ರೈಟ್. ಅದು ಆರ್ಡರ್ 6 ರೂಲ್ 17ನ ಪ್ರಾವಿಷನ್ಸ್ ಪ್ಲಸ್ ನಾವು ಕೆಲವೊಂದು ಫ್ಯಾಕ್ಟರ್ಸ್ಗಳನ್ನ ನಾವು ನೋಡ್ಲಿಕ್ಕೆ ಹೋದರೆ ಅದು ಜಸ್ಟ್ ಇದು ಕೆಲವೊಂದು ಕ್ವಶನ್ಸ್ ಇದೆ. ವೆದರ್ ಅಮೆಂಡ್ಮೆಂಟ್ ಸಾಟ್ ಫಾರ್ ಇಸ್ ನೆಸೆಸರಿ ಫಾರ್ ಪ್ರಾಪರ್ ಆ್ಯಂಡ್ ಎಫೆಕ್ಟಿವ್ ಅಡ್ಜುಡಿಕೇಷನ್, ಅವಶ್ಯಕತೆ ಇದೆಯಾ ಹೇಳುವಂಥದ್ದು. ಅಂದರೆ ಇದು ಪ್ರಿನ್ಸಿಪಲ್ಸ್ ಕೇಸ್ ಲಾಸಿಂದ ತೊಗೊಂಡಿರುವಂಥದ್ದು, ಅದನ್ನೆಲ್ಲ ಆ ರೀತಿ ಇರುತ್ತೆ. ನಿಮ್ಮ ಕೇಸ್ ಲಾಸಲ್ಲಿ ಸಿಗತ್ತೆ ಬೇಕಾದಷ್ಟು ಫ್ಯಾಕ್ಟರ್ಸ್ ಅಂತ ಸಿಗತ್ತೆ. ಅಥವಾ ವೆದರ್ ಬೈ ಅಲೋವಿಂಗ್ ದ ಪ್ರಪೋಸ್ಡ್ ಅಮೆಂಡ್ಮೆಂಟ್ ಎನಿ ರೈಟ್ ವೆಸ್ಟೆಡ್ ಇನ್ ಅದರ್ ಪಾರ್ಟಿ ಬೈ ಲ್ಯಾಪ್ಸ್ ಆಫ್ ಟೈಮ್ ಇಸ್ ಗೋಯಿಂಗ್ ಟು ಬಿ ಮೆಟೀರಿಯಲಿ ಅಫೆಕ್ಟೆಡ್. ಅಥವಾ ವೆದರ್ ದಿ ಪಾರ್ಟಿ ಕನ್ಸರ್ನ್ ಹ್ಯಾಸ್ ಬಿನ್ ಏಬಲ್ ಟು ಆಫರ್ ಅ ರೀಸನಬಲ್ ಎಕ್ಸ್ಪ್ಲೇಷನ್ ವೈ ದ ಅಪ್ಲಿಕೇಶನ್ ಫಾರ್ ಅಮೆಂಡ್ಮೆಂಟ್ ಕುಡ್ ನಾಟ್ ಬಿ ಮೇಡ್ ಬಿಫೋರ್ ದಿ ಟ್ರಯಲ್ ಕೋರ್ಟ್. ಸೊ ಇದೆಲ್ಲ ಏನು ಆರ್ಡರ್ 6 ರೂಲ್ 17 ಅಂತ ಫುಲ್ ಬರೆದು ಅದ್ರ ಇನ್ಫಾರ್ಮೇಷನ್ ಕೊಟ್ಟು ಆಮೇಲೆ ಈ ಫ್ಯಾಕ್ಟರ್ಸ್ ನೆನಪಿದ್ರೆ ಇದನ್ನು ನೀವು ಯು ಕ್ಯಾನ್ ಇನ್ಕ್ಲೂಡ್ ದಿಸ್. ಓಕೆ, ಹಾಗೆ ವಾಟ್ ಆರ್ ದಿ ಗೈಡಿಂಗ್ ಪ್ರಿನ್ಸಿಪಲ್ಸ್ ಅಂತ ನೆಕ್ಸ್ಟ್ 3 ಕ್ವಶನ್ಸ್ ಇದೆ ಅಲ್ವಾ. ಸೊ ಜನರಲಿ ಆ ಫ್ಯಾಕ್ಟರ್ಸ್ ಬದಲು ಇದನ್ನು ಕೂಡ ಬರಿಬೋದು. ಸೊ ಆಲ್ ಅಮೆಂಡ್ಮೆಂಟ್ ಶುಡ್ ಬಿ ಅಲೌಡ್ ವಿಚ್ ಆರ್ ನೆಸೆಸರಿ ಫಾರ್ ಡಿಟರ್ಮಿನೇಷನ್ ಆಫ್ ದಿ ರಿಯಲ್ ಕ್ವಶನ್ಸ್, ರಿಯಲ್ ಕಾಂಟ್ರವರ್ಸಿಸ್ ಇನ್ ದಿ ಸೂಟ್. ದಿಸ್ ಇಸ್ ಅ ವೆರಿ ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್. ಇದು ಗೈಡಿಂಗ್ ಪ್ರಿನ್ಸಿಪಲ್ಸ್ ಅಂತ ನಾವು ತಗೊಳ್ಬೋದು, ವೆರಿ ಇಂಪಾರ್ಟೆಂಟ್ ಇದು. ಹಾಗೆ ದ ಪ್ರಪೋಸ್ಡ್ ಅಮೆಂಡ್ಮೆಂಟ್ ಶುಡ್ ನಾಟ್ ಆಲ್ಟರ್ ಆ್ಯಂಡ್ ಬಿ ಅ ಸಬ್ಸ್ಟಿಟ್ಯೂಟ್ ಫಾರ್ ದಿ ಕಾಸ್ ಆಫ್ ಆ್ಯಕ್ಷನ್. ಕಾಸ್ ಆಫ್ ಆ್ಯಕ್ಷನ್ನೇ ಕಂಪ್ಲೀಟ್ ಆಗಿ ಆಲ್ಟರ್ ಮಾಡುವಾಗೆ ಪ್ರಪೋಸ್ಡ್ ಅಮೆಂಡ್ಮೆಂಟ್ ಇರಬಾರ್ದು ಅಂತ. ಹಾಗೆ ಇನ್ಕನ್ಸಿಸ್ಟೆಂಟ್ ಆ್ಯಂಡ್ ಕಾಂಟ್ರಡಿಕ್ಟರಿ ಅಲಿಗೇಷನ್ಸ್ ಇನ್ ನೆಗೇಷನ್ ಟು ದಿ ಅಡ್ಮಿಟೆಡ್ ಪೊಸಿಷನ್, ಮ್ಯೂಚುವಲಿ ಡಿಸ್ಟ್ರಕ್ಟಿವ್ ಅಲಿಗೇಷನ್ಸ್ ವುಡ್ ನಾಟ್ ಬಿ ಅಲೌಡ್. ಸೊ ಇನ್ಕನ್ಸಿಸ್ಟೆಂಟ್ ಇರುವಂಥದ್ದು ಅದನ್ನು ಕೂಡ ಅಲೌ ಮಾಡೋದಿಲ್ಲ ಅಂತ ಹೇಳ್ತಾರೆ. ಕಾಸ್ಟ್ ಮುಖಾಂತರ ಅಂದರೆ ಕೆಲವೊಂದ್ಸಲ ಒಂದು ಪ್ರಿನ್ಸಿಪಲ್ ಏನಿದೆ, ಕಾಸ್ಟ್ ಮುಖಾಂತರ ಕೆಲವೊಂದನ್ನು ಕಾಂಪನ್ಸೇಟ್ ಮಾಡ್ಬೋದು ಅಂತ.
ಬಟ್ ಈ ಥರ ಅಮೆಂಡ್ಮೆಂಟ್ಸ್ಗಳು ಕಾಸ್ಟ್ ಮುಖಾಂತರನೂ ಕಾಂಪನ್ಸೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಿದ್ರೆ ಸಚ್ ಪ್ರಪೋಸ್ ಅಮೌಂಟ್ಮೆಂಟ್ ಶುಡ್ ನಾಟ್ ಬಿ ಅಲೌಡ್. ಇನ್ನೊಂದಿದೆ ನೋಡಿ, ದ ಅಮೆಂಡ್ಮೆಂಟ್ ಆಫ್ ಅ ಕ್ಲೇಮ್ ಆರ್ ಅ ರಿಲೀಫ್ ಬಾರ್ಡ್ ಬೈ ಟೈಮ್ ಶುಡ್ ನಾಟ್ ಬಿ ಅಲೌಡ್. ಸೊ ಇದೊಂದು ಪ್ರಿನ್ಸಿಪಲ್ ನಿಮಗೊಂದು ಕ್ವಶನ್ ಬಂದಿದೆ ಇದರಲ್ಲಿ. ಹಾಗೆ ನೋ ಅಮೆಂಡ್ಮೆಂಟ್ ಶುಡ್ ಬಿ ಅಲೌಡ್ ವಿಚ್ ಅಮೌಂಟ್ಸ್ ಟು ಡಿಫೀಟಿಂಗ್ ಅ ಲೀಗಲ್ ರೈಟ್ ಟು ದಿ ಅಪೋಸಿಟ್ ಪಾರ್ಟಿ. ಎದುರಿನ ಪಾರ್ಟಿಗೆ ಅವರ ಲೀಗಲ್ ರೈಟ್ ಡಿಫೀಟ್ ಆಗುವಂತಹ ಅಮೆಂಡ್ಮೆಂಟನ್ನು ಮಾಡಬಾರ್ದು ಅಂತ. ಸೊ ಆದಷ್ಟು ಲಿಟಿಗೇಷನ್ ಕಮ್ಮಿ ಮಾಡುವಾಗೆ ಮಾಡಬೇಕು, ಜಾಸ್ತಿ ಆಗಬಾರ್ದು. ಕಾಂಪನ್ಸೇಟ್ ಮಾಡಲಿಕ್ಕಾದ್ರೆ ಇಟ್ ಕ್ಯಾನ್ ಬಿ ಕಾಂಪನ್ಸೇಟೆಡ್ ಫಾರ್ ಕಾಸ್ಟ್ಸ್, ಬಟ್ ವೆನ್ ಇಟ್ ಕೆನಾಟ್ ಬಿ ಅದಾವಾಗ ಅಮೆಂಡ್ಮೆಂಟನ್ನು ಅಲೌ ಮಾಡಬಾರ್ದು. ಎರರ್ ಆರ್ ಮಿಸ್ಟೇಕ್ ವಿಚ್ ಇಫ್ ನಾಟ್ ಫ್ರಾಡ್ಯುಲೆಂಟ್ ಶುಡ್ ನಾಟ್ ಬಿ ಮೇಡ್ ಅ ಗ್ರೌಂಡ್ ಫಾರ್ ರಿಜೆಕ್ಟಿಂಗ್ ದಿ ಅಪ್ಲಿಕೇಶನ್. ಕೆಲವೊಂದು ಸಲ ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ. ಆ ತಪ್ಪುಗಳ ಕಾರಣಕ್ಕೆ ಅಮೆಂಡ್ಮೆಂಟ್ ಆಫ್ ಪ್ಲೀಡಿಂಗ್ಸನ್ನು ರಿಜೆಕ್ಟ್ ಮಾಡಲಿಕ್ಕೆ ಅದು ಕಾರಣಗಳಾಗಬಾರ್ದು, ಅದನ್ನು ಅಲೋ ಮಾಡಬೇಕು ಅಂತ ಹೇಳ್ತಾರೆ. ಓಕೆ, ಸೊ ಇದು ಈ 5 ಮಾರ್ಕ್ಸಿಗೆ ನೀವು ಯಾವ್ದಾದ್ರು ಒಂದು 5-6 ಪಾಯಿಂಟ್ಸ್ಗಳನ್ನು ಇಲ್ಲಿ ಈ ಥರ ಬರಿಬೋದು. ಆಫ್ಟರ್ ರೈಟಿಂಗ್ ಆರ್ಡರ್ 6 ರೂಲ್ 17 ಡೈರೆಕ್ಟ್ ಇದಲ್ಲ, ಆರ್ಡರ್ 6 ರೂಲ್ 17 ಏನು ಹೇಳುತ್ತೆ ಅಂತ ಬರ್ಕೊಂಡು ಆಮೇಲೆ ಬರಿಬೇಕಾಗತ್ತೆ. ಸೊ ಇದು ಫಸ್ಟ್ ನಾವು ಆವಾಗ ನೋಡಿದಾಗ ಬಾರ್ಡ್ ಬೈ ಲಿಮಿಟೇಷನ್ ಈ ಕ್ವಶನ್ ಒಂದು ಇತ್ತು, ಇಲ್ಲಿ ನಾವು ನೋಡಿದ್ದು. ನೆಕ್ಸ್ಟ್ ಕ್ವಶನ್ನು ಇದು ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಥವಾ ವಾಟ್ ಆರ್ ದಿ ಗೈಡ್ಲೈನ್ಸ್ ಅಂತಲೂ ಇದೆಯಲ್ಲ ಫಾರ್ ರೆಫ್ಯೂಸಿಂಗ್ ಆರ್ ರಿಕ್ವೆಸ್ಟ್ ಫಾರ್ ಅಮೆಂಡ್ಮೆಂಟ್ ಆಫ್ ಪ್ಲೀಡಿಂಗ್ಸ್ ಅಂತ. ನಾನೀಗ ಒಂದು 7-8 ಪಾಯಿಂಟ್ ಹೇಳ್ದಲ್ಲ, ಅದರಲ್ಲಿ ನಿಮ್ಗೆ ನೆನಪಾಗುವಂಥ ಒಂದು 5-6 ಪಾಯಿಂಟ್ಸ್ಗಳನ್ನು ಬರೀರಿ. ಮತ್ತು ವಾಟ್ ಆರ್ ದಿ ಒಂದೊಂದಕ್ಕೆ ಏನು ಗೈಡಿಂಗ್ ಪ್ರಿನ್ಸಿಪಲ್ಸ್ ಅಂತ ಕೇಳಿದ್ದಾರೆ. ವೆನ್ ದಿ ಪ್ರಪೋಸ್ಡ್ ಅಮೆಂಡ್ಮೆಂಟ್ ಈಸ್ ಟು ಸೀಕ್ ಅ ನ್ಯೂ ರಿಲೀಫ್ ಇನ್ ದಿ ಪ್ಲೇಂಟ್, ಹೊಸ ರಿಲೀಫ್ ಕೇಳ್ತಿದ್ದಾರೆ, ಬಟ್ ವಿಚ್ ಈಸ್ ಆಬ್ಜೆಕ್ಟೆಡ್ ಆಸ್ ಬಾರ್ಡ್ ಬೈ ಲಿಮಿಟೇಷನ್. ಲಿಮಿಟೇಷನಿಂದ ಅದು ಬಾರ್ ಆಗಿದೆ ಅಂತ ಆಬ್ಜೆಕ್ಷನ್ಸ್ ಹಾಕಿದ್ದಾರೆ. ಸೊ ಅಂಥ ರಿಲೀಫನ್ನು ಅಮೆಂಡ್ ಮಾಡಬಹುದಾ ಅಂತ ಕ್ವಶನ್. ಸೊ ಅದೇನು ಹೇಳ್ತಾರೆ, ಇಟ್ ಈಸ್ ವೆಲ್ ಸೆಟಲ್ಡ್ ದ್ಯಾಟ್ ಆರ್ಡಿನಲಿ ಆನ್ ಅಮೆಂಡ್ಮೆಂಟ್ ಆಫ್ ಪ್ಲೀಡಿಂಗ್ ಶುಡ್ ನಾಟ್ ಬಿ ಅಲೌಡ್ ಇಫ್ ದ ಎಫೆಕ್ಟ್ ಆಫ್ such amendment is to deprive a party of a right which he has acquired by law of limitation. ಎದುರಿನ ಪಾರ್ಟಿಗೆ ಒಂದು ಹಕ್ಕು ಬಂದಿದೆ, ಏನಂತ ಲಾ ಆಫ್ ಲಿಮಿಟೇಷನ್, ಎಷ್ಟು ಟೈಮ್ ಲ್ಯಾಪ್ಸ್ ಆಗಿದೆ. ಈಗ ಇವರು ಹೊಸ ಒಂದು ರಿಲೀಫ್ ಮುಖಾಂತರ ಅಮೆಂಡ್ಮೆಂಟ್ ಮಾಡ್ತೇವೆ ಅಂತ ಕೇಳಿದರೆ ಇಟ್ ಶುಡ್ ನಾಟ್ ಬಿ ಅಲೌಡ್. ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್. ನೆಕ್ಸ್ಟ್, ದ ಅಪ್ಲಿಕೇಶನ್ ಸೀಕಿಂಗ್ ಅಮೆಂಡ್ಮೆಂಟ್ ಇಸ್ ಫೈಲ್ಡ್ ಆಫ್ಟರ್ ಕಮೆನ್ಸ್ಮೆಂಟ್ ಆಫ್ ಟ್ರಯಲ್. ಇದು ನಾವು ಪ್ರಾವಿಸೋ ಟು ರೂಲ್ 17 ಆರ್ಡರ್ 6 ರೂಲ್ 7 ಆರ್ಡರ್ 6 ಅಂತ ಬರಿಬೇಕಿಲ್ಲಿ. ಸೊ ಮುಂಚೆ ಇರಲಿಲ್ಲ, ಆದರೆ ಈ 2002 ಅಲ್ಲಿ ಅಮೆಂಡ್ಮೆಂಟ್ ಆದ ನಂತರ ಏನು ಹೇಳ್ತಾರೆ, ಈವನ್ ಆಫ್ಟರ್ ಡ್ಯೂ ಡಿಲಿಜೆನ್ಸ್, ಈ ಶಬ್ದ ಬಹಳ ಮುಖ್ಯ. ಸೊ ನೀವು ಯಾವುದೇ ಆನ್ಸರ್ಸ್ ಬರೀರಿ, ಪ್ರತಿಯೊಂದು ಆನ್ಸರಿನ ಅದಕ್ಕೊಂದು ಮೇನ್ ಒಂದು ಸೆಂಟರ್ ಅಂತ ಇರುತ್ತೆ, ಒಂದು ಕ್ರಕ್ಸ್ ಅಂತ ಇರುತ್ತೆ, ಅದು ಬರೆದ್ರೆ ನಿಮಗೆ ನ್ಯಾಚುರಲಿ ಮಾರ್ಕ್ಸ್ ಸಿಗತ್ತೆ. ಓಕೆ, ಸೊ ತುಂಬ ಜನ ಲಾ ಪೇಪರ್ 1 ಕಷ್ಟ ಆಗತ್ತೆ, ಕ್ಲಿಯರ್ ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು ಕೇಳಿದ್ದೇನೆ. ಮತ್ತು ಲಾಸ್ಟ್ ಟೈಮ್ ಜಜ್ಮೆಂಟ್ ರೈಟಿಂಗ್ ಕೂಡ ಪಾಸ್ ಆಗಿದ್ದೇವೆ, ಬಟ್ ಲಾ ಪೇಪರ್ 1 ಮಾರ್ಕ್ಸ್ ಹೋಗಿದೆ ಅಂತ, ಲೈಕ್ ವಿಚ್ ಐ ಹ್ಯಾವ್ ಕಮ್ ಅಕ್ರಾಸ್. ಸೊ ಅದಕ್ಕೆ ನಿಮ್ಗೆ ಹೇಳ್ತಾ ಇರುವಂಥದ್ದು, ನೀವು ಕನ್ನಡದಲ್ಲಿ ಬರೀರಿ ಅಥವಾ ಆಂಗ್ಲ ಭಾಷೆಯಲ್ಲಿ ಬರೀರಿ, ಬಟ್ ಅದರದ್ದು ಇಂಟೆನ್ಷನ್ ಏನು, ಪ್ರತಿಯೊಂದು ಏನು ಕ್ವಶನ್ ಕೇಳಿರ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟ ಸೆಕ್ಷನ್ನಿನ ಅಥವಾ ಪ್ರಾವಿಷನಿನ ಕ್ರಕ್ಸ್ ಏನಿದೆ. ಈಗ ಇದರದ್ದು ಕ್ರಕ್ಸ್ ಏನಂದರೆ ಆ ಡ್ಯೂ ಡಿಲಿಜೆನ್ಸ್ ಹೇಳುವಂಥದ್ದು. ಡ್ಯೂ ಡಿಲಿಜೆನ್ಸ್ ತೊಗೊಂಡ್ರೂ ಸಹ ಅವರಿಗೆ ಟ್ರಯಲ್ಗಿಂತ ಮುಂಚೆ ಈ ಅಪ್ಲಿಕೇಶನ್ ಹಾಕಲಿಕ್ಕೆ ಆಗಿರಲಿಲ್ಲ, ಅದಕ್ಕೋಸ್ಕರ ಈಗ ಅದನ್ನು ಫೈಲ್ ಮಾಡಲಿಕ್ಕೆ ಅಲೌ ಮಾಡ್ಬೋದು ಅಂತ. ಸೊ ದಿಸ್ ಇಸ್ ದ ಟೆಸ್ಟ್. ಇದು ಒಂದು ನಾವು ಕಾಣ್ತೇವೆ. ಹಾಗೆ ಲಾಸ್ಟ್ ಕ್ವಶನ್ ನಾವು ನೋಡೋದಾದರೆ, ಎರಡೇ ಇದು ಕೇಳಿದ್ದ ಅಂತ 2 ಪೋರ್ಷನ್ ಕೇಳಿದ್ದಾರೆ ಕಾಣುತ್ತೆ. ನೆಕ್ಸ್ಟ್, ಮಾಡೆಲ್ ಪ್ಲೇಂಟ್. ಮಾಡೆಲ್ ಪ್ಲೇಂಟ್ನ ಇದೇನು ನೋಡಿ, ಯಾವಾಗಲೂ ಆರ್ಡರ್ 6 ಮತ್ತು ಆರ್ಡರ್ 7ಗೆ ಸಂಬಂಧಪಟ್ಟ ಕ್ವಶನ್ಸ್ಗಳು ಪ್ರಿನ್ಸಿಪಲ್ಸ್ ಆಫ್ ಪ್ಲೀಡಿಂಗ್ಸ್ ಅಂತ ಬಂದರೆ ಅದರಲ್ಲಿ ನಿಮಗೆ ರಿಟರ್ನ್ ಸ್ಟೇಟ್ಮೆಂಟ್, ಸೆಟ್ ಆಫ್, ಕೌಂಟರ್ ಕ್ಲೇಮು, ಡಿನಾಯಲ್ ಯಾವ ರೀತಿ ಮಾಡಬೇಕು, ಈ ರೀತಿ ಕ್ವಶನ್ಸ್ಗಳು ಸರ್ವೇ ಸಾಮಾನ್ಯ. ಇವತ್ತು ಏನು ಕೇಳಿದ್ದಾರೆ ಈ ವರ್ಷದಲ್ಲಿ, ಸೂಟ್ ಫಾರ್ ರಿಕವರಿ ಆಫ್ ಮನಿ ಪ್ಲಸ್ ಆನ್ ಎ ಡಿಮ್ಯಾಂಡ್ ಪ್ರಾಮಿಸರಿ ನೋಟ್. ಸೊ ಆ ಡಾಕ್ಯುಮೆಂಟನ್ನು ಹೇಗೆ ನೀವು ಮೆನ್ಷನ್ ಮಾಡ್ತೀರಿ, ಕಂಪ್ಲೀಟ್ ಡಿಮ್ಯಾಂಡ್ ಪ್ರಾಮಿಸರಿ ನೋಟಲ್ಲಿ ಇರುವಂಥ ಎಂಟೈರ್ ಡೀಟೇಲ್ಸ್ ಹೇಳ್ತೀರಾ? ಇಲ್ಲ. ಆ ಡಿಮ್ಯಾಂಡ್ ಪ್ರಾಮಿಸರಿ ನೋಟಲ್ಲಿ ಏನು ಎಫೆಕ್ಟ್, ಸೊ ಯಾರು ಯಾರಿಗೆ ಎಷ್ಟು ಹಣ ಕೊಟ್ಟರು, ಯಾವ ದಿನ ಕೊಟ್ಟರು ಹೇಳುವಂಥ ಆ ಎಫೆಕ್ಟ್,
ಅಥವಾ ನೋಟಿಸ್ ಕೊಟ್ಟರೆ ಆ ನೋಟಿಸಿನ ಒಂದು ಜಿಸ್ಟ್ ಏನು, ಯಾವ ದಿನ ನೋಟಿಸ್ ಕೊಟ್ಟು ಏನಂತ ಹೇಳಿದರು, ದುಡ್ಡು ಕೊಡ್ಲಿಕ್ಕೆ ಹೇಳಿದ್ರಾ ಅಥವಾ ದುಡ್ಡು ತಗೊಳ್ಲಿಕ್ಕೆ ಹೇಳಿದ್ರಾ. ಸೊ ಆ ನೋಟಿಸಿನ ಜಿಸ್ಟ್. ಸೊ ಯಾವುದೇ ಪ್ರಿನ್ಸಿಪಲ್ಸ್ ಆಫ್ ಪ್ಲೀಡಿಂಗ್ಸ್ ಇರಲಿ, ಅಲ್ಲ ಪ್ಲೀಡಿಂಗ್ಸ್ ನೀವು ಮಾಡುವಾಗಲೂ ಸಹ ನಾವು ಆರ್ಡರ್ 6 ಅಲ್ಲಿ ಕಾಣುವಂಥದ್ದು ವಿತೌಟ್ ಸೆಟ್ಟಿಂಗ್ ದ ಎಂಟೈರ್ ಡಾಕ್ಯುಮೆಂಟ್, ಆ ಎಂಟೈರ್ ಡಾಕ್ಯುಮೆಂಟನ್ನು ಹೇಳದೆ ಅದ್ರದ್ದು ಎಫೆಕ್ಟ್ ಏನು ಹೇಳ್ತಾರಲ್ಲ ಅದು ಪ್ರಿನ್ಸಿಪಲ್. ಎಕ್ಸೆಪ್ಟ್ ಆ ಮೆಟೀರಿಯಲ್ ಪೋರ್ಷನ್ ಅನ್ನು ಕೆಲಸಲ ಮೆನ್ಷನ್ ಮಾಡಬೇಕಾಗತ್ತೆ. ಈ ಟರ್ಮ್ಸ್, ಕೆಲವೊಂದು ಸೆಂಟೆನ್ಸ್ ಬಗ್ಗೆನೇ ಕ್ವಶನ್ಸ್ಗಳು ಉದ್ಭವ ಆಗ್ಬೋದು. ಆವಾಗ ಅದು ಎಕ್ಸಾಕ್ಟ್ ಆ ಒಂದು ಪ್ಯಾರಾಗ್ರಾಫ್ ಸೆಂಟೆನ್ಸನ್ನು ಮೆನ್ಷನ್ ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಉಳಿದ ಕಡೆ ಎಲ್ಲ ಆ ಎಫೆಕ್ಟ್ ಏನು ಅಂತ ಹೇಳ್ತಾರೆ. ಸೊ ಇದು ಒಂದು. ಹಾಗೆ ಇನ್ನು ಪ್ರಿನ್ಸಿಪಲ್ ಆಫ್ ಪ್ಲೀಡಿಂಗ್ಸ್ ಅನ್ನು ನಾವು ನೋಡ್ಲಿಕ್ಕೆ ಹೋಗುವಾಗ ಬೇಸಿಕ್ ಪ್ರಿನ್ಸಿಪಲ್ಸ್: ಪ್ಲೀಡ್ ಫ್ಯಾಕ್ಟ್ಸ್ ನಾಟ್ ಲಾ, ಪ್ಲೀಡ್ ಫ್ಯಾಕ್ಟ್ಸ್ ನಾಟ್ ದಿ ಎವಿಡೆನ್ಸ್, ಪ್ಲೀಡ್ ಓನ್ಲಿ ಮೆಟೀರಿಯಲ್ ಫ್ಯಾಕ್ಟ್ಸ್ ಆ್ಯಂಡ್ ಶುಡ್ ಬಿ ಕನ್ಸೈಸ್ ಇನ್ ಫಾರ್ಮ್. ಸೊ ಇದು ಬೇಸಿಕ್ ರೂಲ್ಸ್ ಆಫ್ ಪ್ಲೀಡಿಂಗ್ಸ್. ಸೊ ನೀವು ದೀರ್ಘವಾಗಿ ಬರೆಯೋದಕ್ಕಿಂತ ಆದಷ್ಟು ಸಂಕ್ಷಿಪ್ತವಾಗಿ ಬರೀರಿ. ಪ್ಲಸ್ ಆರ್ಡರ್ 7 ಅಲ್ಲಿ ನೀವು ಕಂಟೆಂಟ್ಸ್ ಆಫ್ ದಿ ಪ್ಲೀಡಿಂಗ್ಸ್ ಅನ್ನು ನೋಡಿದರೆ ಏನೇನು ಬೇಕಂದ್ರೆ ಈ ಕಾಸ್ ಟೈಟಲ್ಲು, ಕೋರ್ಟ್ನ ಹೆಸರು, ಕೇಸ್ ನಂಬರು, ಪಾರ್ಟೀಸ್ಗಳು, ಅವರ ಅಡ್ರೆಸ್ಸು, ಸೊ ಇದೆಲ್ಲ ಅದಕ್ಕೆ ಸಂಬಂಧಪಟ್ಟದ್ದು. ಹಾಗೆ ಏನು ಕಾಸ್ ಆಫ್ ಆ್ಯಕ್ಷನ್ ಏನು, ಸೊ ಇಲ್ಲಿ ಬರೆಯುವಂಥದ್ದು ಇದೆಲ್ಲ ಬರೀಬೇಕು. ಸ್ಪೆಸಿಫಿಕ್ ಆಗಿ ಎಲ್ಲ ಪ್ಲೇಂಟ್ ಕೂಡ ಒಂದೇ ರೀತಿ, ಆದರೆ ಕೆಲವೊಂದು ಇದು ಚೇಂಜ್ ಆಗುತ್ತೆ. ಎಕ್ಸಾಕ್ಟ್ ಅಮೌಂಟ್, ಈಗ ಮೀನ್ ಪ್ರಾಫಿಟ್ಸ್ ಆದರೆ ಅಪ್ರಾಕ್ಸಿಮೇಟ್ ಅಮೌಂಟ್ ಅಂತ ಹೇಳಿ ಹಾಗೆ ನೀವು ತೊಗೊಳ್ಬೋದು. ಆದರೆ ಇಲ್ಲಿ ನೀವು ಎಕ್ಸಾಕ್ಟ್ ಅಮೌಂಟ್ ಬರ್ಲಿಕ್ಕೆ ಆಗೋದಿಲ್ಲಲ್ಲ, ನೀವು ಎಕ್ಸಾಕ್ಟ್ ಎಷ್ಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ರುಪೀಸ್ ಇನ್ ವಾಟ್ಸ್ ಅಂತ ಹೀಗೆ ಡ್ಯಾಶ್ ಆದರೂ ಬಿಡಿ ಅಂತ ಹೀಗಾದರೂ ತೊಗೊಳ್ಬೋದು. ಸೊ ಯಾವ ರೀತಿಯ ಪ್ರಾಮಿಸರಿ ನೋಟು ಯಾವ ದಿನ ಎಕ್ಸಿಕ್ಯೂಟ್ ಆಯಿತು, ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ಗೆ ಎಕ್ಸಿಕ್ಯೂಟ್ ಮಾಡಿದರು ಹೇಳುವಂಥದ್ದು. ಹಾಗೆ ಡಿಫೆಂಡೆಂಟ್ ಏನು ಮಾಡ್ದ, ಅದಕ್ಕೆ ಹಣ ನೀಡಲಿಲ್ಲ. ಸೊ ನೀಡದೇ ಇರೋ ಕಾರಣಕ್ಕೆ ಅವನು ನೋಟಿಸ್ ಕೊಟ್ಟರು ಸಹ ಹಿ ಡಿಡ್ ನಾಟ್ ರಿಪ್ಲೈ, ಅಥವಾ ರಿಪ್ಲೈ ಮಾಡಿರ್ಬೋದು, ಅದನ್ನೇನಂತ ಬರಿಬೋದು. ದಿಸ್ ಇಸ್ ಜಸ್ಟ್ ಅ ಮಾಡೆಲ್ ಪ್ಲೇನ್. ಸೊ ಎಕ್ಸಾಕ್ಟ್ಲಿ ಹೀಗೆ ಅಂತ ಅಲ್ಲ, ಬಟ್ ನಿಮಗೆ ಅನಿಸಿರೋ ಪ್ರಕಾರ ಯು ಹ್ಯಾವ್ ಟು ಸೇ ದ್ಯಾಟ್ ಯು ಇನ್ಕ್ಲೂಡ್ ಆಲ್ ದೀಸ್ ಪಾಯಿಂಟ್ಸ್. ಈ ರೀತಿ ಪಾಯಿಂಟ್ಸ್ಗಳು ಕಾಸ್ ಆಫ್ ಆ್ಯಕ್ಷನ್ಗೆ ಸಂಬಂಧಪಟ್ಟ ಪ್ಯಾರಾಗ್ರಾಫ್ ಇರಬೇಕು, ಜ್ಯೂರಿಡಿಕ್ಷನ್ಗೆ ಸಂಬಂಧಪಟ್ಟ ಪ್ಯಾರಾಗ್ರಾಫ್ ಬರಿಬೇಕು. ಹಾಗೆ ಲಾಸ್ಟ್ಗೆ ದ ವ್ಯಾಲ್ಯೂ ಆಫ್ ದಿ ಸಬ್ಜೆಕ್ಟ್ ಮ್ಯಾಟರ್ ಎಷ್ಟು ಅಂತ ಬರಿಬೇಕಂತ ಇಲ್ಲ, ಬಟ್ ಇಟ್ಸ್ ಕಮಿಂಗ್ ಅಂಡರ್ ಸೋ ಆ್ಯಂಡ್ ಸೋ ಆಫ್ ಕರ್ನಾಟಕ ಕೋರ್ಟ್ ಫೀ ಆ್ಯಂಡ್ ಸೂಟ್ ವ್ಯಾಲ್ಯೂಷನ್ ಆ್ಯಕ್ಟ್. ಹಾಗೆ ರಿಲೀಫ್, ಮೇನಾಗಿ ರಿಲೀಫ್ ಕೇಳದೆ ಬಿಟ್ಬಿಟ್ರೆ ಹೋಯ್ತು ಮಾರ್ಕ್ಸ್. ಸೊ ಏನಂತ ಕೇಳ್ತಾರೆ, ಇಷ್ಟು ಅಮೌಂಟು ಅವನಿಂದ ಹಣ ಕೇಳ್ತಿದ್ದಾರೆ, ಪ್ಲಸ್ ಕಾಸ್ಟ್ಗೆ ಕೇಳ್ತಿದ್ದಾರೆ. ಮತ್ತು ಇದೊಂದು ಕಾಮನ್ ಆ್ಯಂಡ್ ಪಾಸ್ ಸಚ್ ಫರ್ದರ್ ಆರ್ ಅದರ್ ಆರ್ಡರ್ಸ್. ಹಾಗೆ ಸಿಗ್ನೇಚರ್, ಇನ್ನು ಕೆಲಸಲ ವೆರಿಫಿಕೇಷನ್ ಕೇಳ್ತಾರೆ, ಬರಿಬೋದು ವೆರಿಫಿಕೇಷನು. ಪ್ಯಾರಾ ನಂಬರ್ 1 to 10 ಆರ್ ಟ್ರೂ ಟು ದಿ ಬೆಸ್ಟ್ ಆಫ್ ಮೈ ನಾಲೆಜ್, ಇನ್ಫಾರ್ಮೇಷನ್ ಆ್ಯಂಡ್ ಬಿಲೀಫ್ ಅಂತ ಹೇಳಿ ಹಾಗೆ ಬರೆದ್ರೆ ಆಯಿತು. ಸೊ ಇದಿಷ್ಟು ಈ ಮಾಡೆಲ್ ಪ್ಲೇಂಟಿಗೆ ಸಂಬಂಧಪಟ್ಟದ್ದು. ಆವಾಗ ನಾನು ಫಸ್ಟ್ ಕ್ವಶನ್ ಆಮೇಲೆ ಮಾಡ್ತೇನೆ ಅಂತ ಹೇಳಿದೆಲ್ಲ, ಸೊ ಹಾಗೆ ಸಂಬಂಧಪಟ್ಟಿದ್ದು. ಸೊ ಇದಿಷ್ಟು ಲಾ ಪೇಪರ್ 1 CPCಗೆ ಸಂಬಂಧಪಟ್ಟ ಒಂದು ಸಂಕ್ಷಿಪ್ತ ಮಾಹಿತಿ. ತುಂಬ ಡೀಟೇಲ್ ಆಗಿ ಈಗ ಅದನ್ನು ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆಯೂ ಇರಲಿಕ್ಕಿಲ್ಲ, ಯಾಕೆಂದರೆ ಯು ಮೈಟ್ ಹ್ಯಾವ್ ಸ್ಟಡೀಡ್. ಆದರೆ ತುಂಬ ಜನರ ಕನ್ಫ್ಯೂಷನ್ ಏನಂತ ಅಂದರೆ ಎಷ್ಟು ಬರೀಬೇಕು ಅಂತ ಹೇಳುವಂಥದ್ದು. ಸೊ ಆ ಒಂದು ಇಶ್ಯೂಗೆ ಐ ಥಿಂಕ್ ಐ ಹ್ಯಾವ್ ಅಡ್ರೆಸ್ಡ್. ಸ್ವಲ್ಪ ಮಟ್ಟಿಗೆ ನನ್ನ ಕೈಲಾದ ಪ್ರಯತ್ನವನ್ನು ಪಟ್ಟಿದ್ದೇನೆ ನಿಮಗೆ ಅರ್ಥ ಮಾಡಿಸುವಷ್ಟು. ಸೊ ನಿಮ್ಗೆ ಏನು ಅನಿಸ್ತು ಅಂತ ಈ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ, ಸೊ ದ್ಯಾಟ್ ನನಗೂ ಕೂಡ ಶುಡ್ ಐ ಪ್ರೊಸೀಡ್ ವಿತ್ ದಿಸ್ ಮಿನಿ ಸಿರೀಸ್ ಅಥವಾ ಲೈಕ್ ವಾಟ್ ಕ್ಯಾನ್ ಐ ಡೂ ಹೇಳುವಂಥ ಹೊಸ ಐಡಿಯಾಸ್ಗಳು ಕೂಡ ಬರ್ತಾ ಹೋಗ್ತವೆ. ಸೊ ಡೂ ಕಮೆಂಟ್ ಇನ್ ದಿಸ್ ಕಮೆಂಟ್ ಸೆಕ್ಷನ್, ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಅಭಿಜ್ಞಾ ಲಾ ಸಿರೀಸ್ ಆ್ಯಪ್ ಇನ್ನೂ ಡೌನ್ಲೋಡ್ ಮಾಡ್ಕೊಳ್ದೇ ಇದ್ದರೆ ನೀವು ಅಭಿಜ್ಞಾ ಲಾ ಸಿರೀಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಅಲ್ಲಿ ಈ ಲಾ ಪೇಪರ್ 1 ಆವಾಗಲೇ ಹೇಳಿದಾಗೆ ಈ ಬುಕ್ಕನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಅಥವಾ ಹಲವಾರು ಕೋರ್ಸಸ್ಗಳಿವೆ. ಮುಂದಿನ ವರ್ಷ ಸಹ ಅಪಿಯರ್ ಆಗುವಂಥವರಿಗೆ ಅವರಿಗೂ ಕೂಡ ಒಂದು ಕೋರ್ಸ್ ಇರುವಂಥದ್ದು, ಅದಕ್ಕೂ ಕೂಡ ಜಾಯಿನ್ ಆಗ್ಬೋದು. ಇನ್ನು ದೀಪಾವಳಿ ಸಂದರ್ಭದಲ್ಲಿ ಹೊಸ ಕೋರ್ಸ್ ಕೂಡ ಲಾಂಚ್ ಆಗಲಿಕ್ಕಿದೆ. ಅದಕ್ಕೆ ಕೂಡ ಸದ್ಯದಲ್ಲೇ ನಾವು ನಿಮಗೆ ವಿಷಯ ತಿಳಿಸ್ತೇವೆ, ಯಾವತ್ತಿಂದ ಪ್ರಾರಂಭ ಆಗುತ್ತೆ ಮತ್ತು ಲೈಕ್ ವಾಟ್ ಇಸ್ ದ ಕೋರ್ಸ್ ಫೀ ಅಂತ ಹೇಳಿ. ಸೊ ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಕಂಟಿನ್ಯೂಡ್ ಪೋರ್ಷನ್ ಆಗಿ CRPC ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಜುಡಿಷಿಯರಿ ಎಕ್ಸಾಮ್ಸ್ ಬರಿತಾ ಇದ್ದಾರೆ ಅವರಿಗೆ ಲಿಂಕನ್ನು ಖಂಡಿತವಾಗಿಯೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ನಮಸ್ತೆ.